ನಮಸ್ಕಾರ, ನ್ಯೂಸ್ 18 ಕನ್ನಡದ ಎಲ್ಲಾ ವೀಕ್ಷಕರಿಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷವಾದಂತ ವ್ಯಕ್ತಿ ಇದ್ದಾರೆ. ಅವ್ರ ಜೊತೆ ಮಾತಾಡಬೇಕಾದ್ರೆ ಸ್ವಲ್ಪ ವಾಯ್ಸ್ ನು ಬೇಸಪ್ ಮಾಡಬೇಕು ಅಂತ ಕಾಣಿಸುತ್ತೆ. ಯಾಕಂದ್ರೆ ಬಹಳಷ್ಟು ಇಂಟರ್ವ್ಯೂಗಳನ್ನ ಕೇಳ್ತಾ ಇದ್ದೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಸುದೀಪ್ ಅವ್ರ ವಾಯ್ಸ್ ಕೇಳಿದಾಗ ಹೋಮ್ ಥಿಯೇಟರ್ ಎಫೆಕ್ಟ್ ಇದೆ ಅಂತ ಹೇಳ್ತಾ ಇರ್ತಾರೆ. ಸೊ ಯು ಹ್ಯಾವ್ ಟು ಮ್ಯಾಚ್ ಅಪ್. ಅದಕ್ಕೂ ಮುಂಚೆ ನಾನು ಇಂಟ್ರೊಡಕ್ಷನ್ ಕೊಡೋದೇ ಬೇಡ, ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಆ ವಾಯ್ಸ್ ಮೂಲಕನೇ. ಸೊ ಸದ್ಯಕ್ಕೆ ನಮ್ಮ ಜೊತೆಗೆ ಅವ್ರನ್ನ ಯಾವ ರೀತಿಯ ಕರಿಬೇಕು ಅನ್ನೋದು ಬಹಳ ಕನ್ಫ್ಯೂಷನ್. ಅವ್ರನ್ನ ಬಿಗ್ ಬಾಸ್ ಅಂತ ಹೇಳ, ಆಲ್ರೆಡಿ ಕಟ್ಔಟ್ ಅಂತ ಹೇಳ, ಅದೇ ರೀತಿಯಾಗಿ ಯೂತ್ ಐಕಾನ್, ಸ್ಟೈಲ್ ಐಕಾನ್ ಅಂತ ಹೇಳ ಅಂತ. ಸೊ ಫಸ್ಟ್ ಐ ವೆಲ್ಕಮ್ ಹಿಮ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಬಹಳ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಪೈಲ್ವಾನ್ ಟೀಸರ್ ಟ್ರೆಂಡಿಂಗ್ ನಂಬರ್ 1 ಇದೆ, ಎಲ್ರಿಗೂ ಕೂಡ ಇಷ್ಟ ಆಗಿದೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಪೈಲ್ವಾನ್ ಒಂದು ಸ್ಟಾರ್ಟಿಂಗ್ ಸಕ್ಸಸ್, ಒಂದು ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಹೇಗೆ ಫೀಲ್ ಆಗ್ತಿದೆ ನಿಮಗೆ ಈ ಸಂದರ್ಭದಲ್ಲಿ? ಪ್ರಾಬಬ್ಲಿ ಎಲ್ಲ ಕಡೆ ರೀಚ್ ಆಗಬೇಕು ಅಥವಾ ಪ್ರತಿಯೊಂದು ರಾಜ್ಯದಲ್ಲೂ ಅದು ಸೌಂಡ್ ಆಗಬೇಕು, ಓಕೆ, ಆ ಥರ ಅನ್ಕೊಂಡು ಬಹುಶಃ ನಾವೇನಾರು ಅಪ್ರೋಚ್ ಹಾಕಿದ್ದಿದ್ರೆ ಬಹುಶಃ ವಿ ವುಡ್ ಹ್ಯಾವ್ ಫೇಲ್ಡ್. ಸೊ ತುಂಬ ಡಿಸ್ಕಷನ್ಸ್ ಆಯಿತು, ಕೃಷ್ಣ ಅವ್ರದ್ದು ಎಲ್ಲರದು. ದೆನ್ ಐ ಥಾಟ್, ಎಲ್ಲರೂ ಕೂತ್ಕೊಂಡು ಮಾತಾಡಿದಾಗ ವಿ ಆಲ್ ಕೇಮ್ ಟು ಒನ್ ಕನ್ಕ್ಲೂಷನ್ಗೆ ಬಂದ್ವಿ ನಾವು. ಏನಂದ್ರೆ ಸ್ವಲ್ಪ ಆನೆಸ್ಟ್ ಅಪ್ರೋಚ್ ಎಲ್ಲ ಹೋಗ್ಬಿಡೋಣ. ಯಾಕಂದ್ರೆ ಇದು ನಾವು ಅಲ್ಲಿ ರೀಚ್ ಆಗಬೇಕು. ಎಲ್ಲಾರನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಏನಾದರೂ ಮಾಡಕ್ ಹೋದ್ರೆ ಬಹುಶಃ ವಿ ಮೇ ಫೇಲ್ ಆರ್ ವಿ ಮೇ ಗೋ ರಾಂಗ್. ಸೊ ತುಂಬಾ ಆನೆಸ್ಟ್ ಆಗಿ ನಮ್ಮ ಅಥೆಂಟಿಕ್ ಆಗಿ ನಮ್ಗೆ ಏನ್ ಅನ್ನಿಸ್ತೋ ಅದನ್ನ ನಾವು ಎಡಿಟ್ ಮಾಡಿದ್ವಿ, ಕಟ್ ಮಾಡಿದ್ವಿ. ಅಂಡ್ ಐ ಗೆಸ್ ಎಲ್ಲೋ ಒಂದ್ ಕಡೆ ಶ್ರಮ ಅನ್ನೋದೇನಿದೆ ಅಲ್ಲ, ಎಲ್ಲಾ ಸಿನಿಮಾದಲ್ಲಿ ಪ್ರತಿಯೊಬ್ಬ ನಿರ್ಮಾಪಕನಿಂದ ಹಿಡಿದು ಕೆಳ ಮಟ್ಟಿವರೆಗೆ ಲಾಸ್ಟ್ ವರೆಗೆ ಇರುವಂತ ವ್ಯಕ್ತಿ ಕೂಡ ಹಾಕ್ತಾರೆ ಲಿಸ್ಟ್ ಅಲ್ಲಿ. ಬಟ್ ಇದೆಲ್ಲದಕ್ಕೂ ಸೇರಿ ಒಂದು ಟೈಮ್ ಅನ್ನೋದು ಸಾಥ್ ಕೊಟ್ಟು, ಜನಗಳು ಸಾಥ್ ಕೊಟ್ಟು ಬೆಂಬಲ ಕೊಟ್ಟಾಗ ಎಲ್ಲೋ ಕಂಪ್ಲೀಟ್ ಅನ್ಸುತ್ತೆ, ಒಂದು ಸರ್ಕಲ್ ಕಂಪ್ಲೀಟ್ ಆಯ್ತು ಅನ್ಸುತ್ತೆ ಅವಾಗ. ಸೊ ಐ ಗೆಸ್ ಪೈಲ್ವಾನ್ ಬಂದ್ಬಿಟ್ಟು ಎಫರ್ಟ್ಸ್ ಮಾತ್ರ ನಮ್ದು. ಐ ಗೆಸ್ ನಮ್ಗೆ ವಾಟ್ ಪೇಡ್ ಆಫ್ ಇಸ್ ನಾಟ್ ದಿ ಟೀಸರ್, ಐ ಗೆಸ್ ಇಟ್ಸ್ ದಿ ಆನೆಸ್ಟಿ, ದಿ ಆನೆಸ್ಟಿ ಬಿಹೈಂಡ್ ದಟ್ ಎಫರ್ಟ್. ಐ ಥಿಂಕ್ ದ್ಯಾಟ್ ಇಸ್ ಪೇಡ್ ಆಫ್. ಅದರಿಂದ ಬಹಳ ಒಂದು ಖುಷಿ ಇದೆ. ಐ ಥಿಂಕ್ ಇಟ್ಸ್ ಅ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಬಿಕಾಸ್ ನನ್ನೊಬ್ಬಂದಲ್ಲ ಅವಿನಾಶ್ ಅವರೇ, ತುಂಬಾ ಜನದ ಎಫರ್ಟ್ಸ್ ಇದೆ ಅದರಲ್ಲಿ. ನನ್ನನ್ನು ನೋಡ್ಕೊಳ್ಳೋದ್ರಲ್ಲೇ ಒಂದಿಷ್ಟು ಜನದ ಎಫರ್ಟ್ಸ್ ಇದೆ. ಸೊ ಎಲ್ಲರೂ ಸೇರಿದಾಗ ಐ ಥಿಂಕ್ ಎಲ್ಲ ಒಂದು ಸರ್ಕಲ್ ಕಂಪ್ಲೀಟ್ ಆಯ್ತು ಅನ್ನೋ ಫೀಲಿಂಗ್. ಓಕೆ, ಇನ್ನು ವರ್ಕೌಟ್ ಎಲ್ಲ ಅಂದಾಗ ಸುದೀಪ್ ಅವರು ಅದರಿಂದ ಸ್ವಲ್ಪ ದೂರ ಜೊತೆಗೆ ಒಂದು ಹೈಟ್ ಜಾಸ್ತಿ ಇದ್ದಾಗ, ಇವನ್ ಐ ಎಕ್ಸ್ಪೀರಿಯನ್ಸ್ ದಟ್, ಆ ಮಾಸ್ ಬಿಲ್ಡ್ ಮಾಡೋದು ಸ್ವಲ್ಪ ಕಷ್ಟನೇ, ತುಂಬಾ ಟೈಮ್ ತಗೊಳುತ್ತೆ ಅನ್ನೋದೊಂದು ಮಾತಿದೆ. ಸೊ ನಿಮ್ಗೆ ಅದು ಚಾಲೆಂಜ್ ಅಂತ ಅನಿಸ್ತಾ? ಒಂದು ಹೈಟ್ ಫ್ಯಾಕ್ಟರ್ ಇರ್ಬೋದು, ಆ ಮಾಸ್ ಬಿಲ್ಡ್ ಮಾಡೋದು ಸ್ವಲ್ಪ ಟೈಮ್ ತಗೊಳುತ್ತೆ ಕಂಪೇರ್ಡ್ ಟು ಶಾರ್ಟರ್ ಪೀಪಲ್ ಅಂತ. ಐ ಡೋಂಟ್ ನೋ ಹೌ ಇಟ್ ಇಸ್, ಬಿಕಾಸ್ ಶಾರ್ಟರ್ ಪೀಪಲ್ ಹೇಗೆ ಫೀಲ್ ಮಾಡ್ತಾರೆ, ಟಾಲರ್ ಪೀಪಲ್ ಹೇಗೆ ಮಾಡ್ತಾರೆ ಗೊತ್ತಿಲ್ಲ. ನಂದೊಂದು ಫೀಲಿಂಗ್ ಇದೆ. ನಂದು ಫೀಲಿಂಗ್ ಬಂದ್ಬಿಟ್ಟು, ನನ್ನ ಚಿತ್ರರಂಗದಲ್ಲಿ ಬಹಳ ಅದ್ಭುತವಾಗಿ ಬಾಡಿ ಬಿಲ್ಡ್ ಮಾಡಿ ಫಿಸಿಕಲ್ ಫಿಟ್ನೆಸ್ನೇ ಒಂದು ಅಜೆಂಡಾ ಇಟ್ಕೊಂಡು ತುಂಬಾ ವರ್ಷದಿಂದ ಬಂದಿರುವಂತ ತುಂಬಾ ಜನ ಆಕ್ಟರ್ಸ್ ಇದ್ದಾರೆ. ವೆದರ್ ಅವರು ಹೀರೋಸ್ ಆಗಿರ್ಬೋದು, ಲೀಡ್ ಆಕ್ಟರ್ಸ್ ಆಗಿರ್ಬೋದು, ಇಲ್ದೇ ಇರ್ಬೋದು, ಹೊಸಬ್ರಾಗಿರ್ಬೋದು, ಬಟ್ ಕೆಲವು ಸೀನಿಯರ್ಸ್ ಇರ್ಬೋದು. ಬಹಳ ಅದ್ಭುತವಾದಂತ ಇದೆ. ನಾನು ಏನೂ ಇಲ್ಲ ಅವ್ರ ಮುಂದೆ. ಬಟ್ ನಂದು ದೊಡ್ಡದು. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಲ್ಲಿಂದ ನಾನಿರೋದು ನನಗ್ ದೊಡ್ಡದು. ಯಾಕಂದ್ರೆ ನನಗೆ ನೀವು ಹೇಳ್ದ ಹಾಗೆ ಒಂದು ಸ್ವಲ್ಪ ಜಿಮ್ ಬಗ್ಗೆ ಕಾಳಜಿನೂ ಇಲ್ಲ ಅಂಡ್ ಇರ್ಲೂ ಇಲ್ಲ, ಇವತ್ತಿಗೂ ಇಲ್ಲ. ಬಟ್ ಇವತ್ತಿಗೆ ಒಂದು ಅಭ್ಯಾಸ ಆಗೋಗಿದೆ. ಅದು ಒಂದು ಗಿಲ್ಟ್ ಅನ್ನೋದೇನಿದೆ, ಅದು ಜಿಮ್ ಅಲ್ವಲ್ಲ, ಅದೊಂದು ಭಾವನೆ. ಸೊ ನನಗೆ ಅದು ಏನಾದ್ರು ಜಾಸ್ತಿ ಮಾಡಕ್ ಹೋದ್ರೆ ಅದು ಸ್ವಲ್ಪ ಹೊಡೆಯತ್ತೀಗ, ಅಯ್ಯೋ ಹೆಂಗೆ ಇಷ್ಟು ಒದ್ದಾಡ್ಬಿಟ್ಟಿದೀವಿ ಹಾಗೆ ಅಂತ. ಸೊ ಐ ಗೆಸ್ ಒಂದು ಮೋಟಿವೇಶನ್ ಅಂತ ಇಲ್ಲಿಂದ ನಾವು ಬಂದಾಗ ಮನುಷ್ಯನ ಕೈಲಿ ಸಾಧ್ಯ ಅನ್ನೋದಕ್ಕೊಂದು ಉದಾಹರಣೆ ಅಷ್ಟೇ, ಇನ್ನೇನಿಲ್ಲ. ಐ ಹ್ಯಾವ್ ಡನ್ ನಥಿಂಗ್ ಗ್ರೇಟ್ ಅವಿನಾಶ್ ಅವರೇ. ಬೇರೆ ಅವರು ಯಾರು ಮಾಡದಿಲ್ದಿರೋ ನಾನು ಮಾಡಿಲ್ಲ. ಬಟ್ ನನಗೆ ದೊಡ್ಡದು, ನೋಯಿಂಗ್ ಮೈ ಥಿಂಗ್ ಟುವರ್ಡ್ಸ್ ಜಿಮ್ ಅಂಡ್ ಡಯಟ್. ನಾನು ಜಂಕಿ, ನಾನು ಆಕ್ಚುಲಿ ಐ ಆಮ್ ನಾಟ್ ಅ ಫುಡಿ. ಸೊ ನನಗೆ ಒಂದು ದೊಡ್ಡ ಅನ್ನ ಬಿಟ್ಟೆ, ತ್ಯಾಗ ಮಾಡಿದೆ, ಅದು ಬಿಟ್ಟೆ ಇದು ಬಿಟ್ಟೆ ಅನ್ನೋದು ಬರಲ್ಲ. ಐ ಆಮ್ ಮಾಡ್ರೇಟ್ ಈಟರ್, ನನಗೆ ಅಷ್ಟೊಂದು ಹೆವಿ ಈಟರ್ ಅಲ್ಲ. ಬಟ್ ಜಂಕ್ ಜಾಸ್ತಿ ತಿಂತಾ ಇದ್ದೆ ನಾನು. ನನ್ನ ಬಸ್ಸಲ್ಲಿ ಯಾವಾಗೇ ಬಂದ್ರು, ಯಾವ್ದೇ ಶೂಟಿಂಗ್ ಬಂದ್ರು ಚಿಕ್ಕೀಸು, ಕೋಡ್ಬೆಳೆ, ಅದು ಇದು ಎಲ್ಲ ಇದ್ದಿದ್ದೆ. ನಾನು ತಿಂತಾ ಇದ್ದೆ, ಎಲ್ಲರೂ ತಿನ್ನಿಸ್ತಾ ಇದ್ದೆ. ಸೊ ಇದು ಅಂಡ್ ಎರಡನೇ ವೀಕ್ನೆಸ್ ನನಗೆ ಸ್ವಲ್ಪ ಈ ಬೇಕರಿ ಪ್ರಾಡಕ್ಟ್ಸ್. ಈ ಬರೀ ಬ್ರೆಡ್ ತಿನ್ಬೇಕಾರೆ ಈ ಬಿಸ್ಕೆಟ್ಸ್, ಅದು ಇದು, ಕ್ರಾಯ್ಸಾನ್ಸ್, ಹೊರಗಡೆ ಹೋದ್ರೆ ಡೋನಟ್ಸ್, ಇವೆಲ್ಲ ಸ್ವಲ್ಪ
ಇದನ್ ಬಿಟ್ಟಿದ್ದು ಬಹಳ ದೊಡ್ಡದು. ನಾನು ಈಗ ಪೈಲ್ವಾನ್ ಟೀಸರ್ ಬಂತು ಸ್ಟಾರ್ಟಿಂಗ್ ಅಲ್ಲಿ, ಫ್ಯಾನ್ಸ್ ಗಳಿಗೆ ತುಂಬಾ ಖುಷಿ ಆಯ್ತು ಟೀಸರ್ ನೋಡಿ. ಅದಕ್ಕಿಂತ ಒಂದು ದೊಡ್ಡದು ಅಂತಂದ್ರೆ ಚೆರಿಯ ಒಂದು ಕೇಕ್ ಅನ್ನೋ ರೀತಿಯಾಗಿ ಸಲ್ಮಾನ್ ಖಾನ್ ಅವರು ಟ್ವೀಟ್ ಮಾಡ್ಬಿಡ್ತಾರೆ. ಸೊ ಎಲ್ರಿಗೂ ಆಶ್ಚರ್ಯ ಆಗ್ಬಿಡುತ್ತೆ. ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಎಲ್ರಿಗೂ ಕೂಡ. ಕನ್ನಡ ಸಿನಿಮಾಗೆ ಸಲ್ಮಾನ್ ಖಾನ್ ಟ್ವೀಟ್ ಮಾಡೋದು ಅಂದ್ರೆ ಏನು ಅಂತ, ಅದರಲ್ಲೂ ವಿತ್ ಇನ್ ಸಮ್ ಅವರ್ಸ್ ಆಫ್ ರಿಲೀಸ್ ಆಫ್ ದ ಟೀಸರ್. ಹೇಗ್ ಫೀಲ್ ಆಯ್ತು ಅಂತ ಒಬ್ಬ ದೊಡ್ಡ ಸ್ಟಾರ್ ಟ್ವೀಟ್ ಮಾಡೋದು? ಸರ್, ಫಸ್ಟ್ ಆಫ್ ಆಲ್ ಏನಂದ್ರೆ, ನಾನು ಒಂದು ದಬಾಂಗ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಮೇಲೆ ಅದಕ್ಕೋಸ್ಕರ ಅವ್ರು ಮಾಡಿದ್ರು ಅಂತ ತುಂಬಾ ಜನ ಅದ್ರ ಬಗ್ಗೆ ಅನ್ಕೊಂಡಿಲ್ಲ. ನೋಡ್ತಾ ಇದೀವಲ್ಲ, ಒಂದೆಲ್ಲ ಒಂದ್ ಕಡೆ ಬರುತ್ತೆ. ಈಗ ಅವ್ರ ಪ್ರಕಾರನೇ ಹೋದ್ರು. ದಬಾಂಗ್ ಮಾಡ್ತಾ ಇದೀನಿ ಅನ್ನೋ ಕಾರಣಕ್ಕೆ ಅವ್ರು ಟ್ವೀಟ್ ಮಾಡ್ಬೇಕಾಗಿಲ್ಲ ಸರ್. ನನಗೆ ಹಾಗೆ ನೋಡಕ್ ಹೋದ್ರೆ ಅವ್ರ ಸಿನಿಮಾದಲ್ಲಿ 25 ಜನ ಮಾಡ್ತಾರೆ, ಎಲ್ಲರಿಗೂ ಮಾಡ್ಬೇಕಾಗಿಲ್ಲ. ಅಂಡ್ ಸೆಕೆಂಡ್ಲಿ, ನನಗೆ ಗೊತ್ತಿರೋ ಹಾಗೆ ಮಾಡ್ತಾ ಇದಾರೆ, ಸಿನಿಮಾ ಮಾಡ್ತಾ ಇದೀವಿ ಅಂತ ಕಾರಣಕ್ಕೆ ನಾನು ಅವರಿಗೆ ಕೇಳ್ಕೊಳೋದು ಇಲ್ಲ ಟ್ವೀಟ್ ಮಾಡಿ ಅಂತ. ಹಾಗಿದ್ರೆ ನಾನು ಫಸ್ಟ್ ನನ್ನೊಟ್ಟಿಗೆ ಮಾಡಿರೋಂಥ ಇನ್ನೊಂದಿಷ್ಟು ಜನ ಇದ್ದಾರೆ, ಎಲ್ಲರಿಗೂ ಹೇಳ್ತಾ ಇದ್ದೆ ನಾನು, ಗೊತ್ತಾಯ್ತಲ್ಲ. ಸೊ ಐ ಡಿಂಟ್. ಸೋಹೆಲ್ ಖಾನ್ ಅವರು ನನ್ನ ಫಾಲೋ ಮಾಡ್ತಾರೆ ಟ್ವಿಟರ್. ಐ ಮೀನ್, ಹಿ ಫಾಲೋಸ್ ಮೀ ಕ್ವೈಟ್ ಕ್ಲೋಸ್, ಬಿಕಾಸ್ ನಾನು ಎಲ್ಲಾರ್ಕಿಂತ ಜಾಸ್ತಿ ಕ್ಲೋಸ್ ಅವರಿಗೆ. ಸೊ ಅದಾದ್ಮೇಲೆ ಸೋಹೆಲ್ ಖಾನ್ ಅವ್ರು ನನಗೆ ಫೋನ್ ಮಾಡಿದ್ರು, ಹೇ ಕಿಚ್ಚ, ಅಂಡ್ ಹಿ ಲವ್ಸ್ ಮೀ ಟು ದ ಕೋರ್. ನಮ್ಮಿಬ್ರು ಬೇರೆ ರಿಲೇಷನ್ ನೀವು ನೋಡಿದ್ರಿ CCR ಟೈಮಲ್ಲಿ ಫೋಟೋಸ್ ಎಲ್ಲ. ಕಿಚ್ಚ ಇಸ್ ಫ್ಯಾಬ್ಯುಲಸ್, ಹಾಗೆ ಹೀಗೆ ಅಂತ. ನನ್ನ ತಲೆಯಲ್ಲಿ ಏನಂದ್ರೆ, ಅವ್ರು ಮಾಡದೇ ಇರೋದ ಇದು. ದೇ ಆರ್ ಸಚ್ ಫಿಸಿಕಲ್ ಫಿಟ್ನೆಸ್ ಫ್ರೀಕ್ಸ್. ಅದೆಲ್ಲ ಆಯ್ತು. ಏ ಕಿಚ್ಚ, आपके लिए एक सरप्राइज है अभी. ವಾಟ್ಸ್ ಓ ಜಸ್ಟ್ ವಾಚ್. ನಾನೇನ್ ಅನ್ಕೊಂಡೆ, ಅವ್ರು ಏನೋ ಒಂದು ಎಕ್ಸ್ಟ್ರಾರ್ಡಿನರಿ ಟ್ವೀಟ್ ಬಿಡ್ತಾರೆ ಸೋಹೆಲ್ ಅವರು, ಅಲ್ಲಿ ಎಸ್ ಅಷ್ಟಿಗೆ ಬಿಡ್ತು. ತಮಾಷೆ ಒಂದು ಲಿಮಿಟ್ ಇದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಹೌದಾ ಅಂತ ಇದೆ ಮೈಂಡ್ ಅಲ್ಲಿ, ಇನ್ನೊಂದ್ ಕಡೆ ನಂಬರ್ ಕರಡಿ ಇಲ್ಲ. ಲಿಂಕ್ ಕಳಿಸ್ತೀನಿ ನೋಡಿ ಅಂತ ಲಿಂಕ್ ಕಳ್ಸಿದ್ರು. ನಾನು ಅವಾಗ್ಲೇ ನೋಡಿದ್ದು. ಕಾರು ಸ್ವಿಮ್ಮಿಂಗ್ ಹೋಗ್ತಾ ಇತ್ತು ನಾನು ಹೈದರಾಬಾದ್. ಅವಾಗ ಸೈಡಿಗೆ ಹಾಕೊಂಡು ಬರೋರ್ಗೆಲ್ಲ ನಾನೇ ಫಾರ್ವರ್ಡ್ ಮಾಡಿದೀನಿ. ಅಂದ್ರೆ ನನ್ನ ಫ್ಯಾಮಿಲಿ ಸೆಗ್ಮೆಂಟ್ಸ್ ಅಲ್ಲಿ ಸಿ ವಾಟ್ ಈಸ್ ಟೆಕ್ಸ್ಟೆಡ್ ಅಂತ ಅನ್ಬಿಟ್ಟು. ಸೊ ಲೆಟ್ ಮಿ ಟೆಲ್ ಯು ಸಮಥಿಂಗ್ ಸರ್, ಇಟ್ ಈಸ್ ಅ ಫ್ಯಾನ್ ಮೂವ್ಮೆಂಟ್ ಫಾರ್ ಮೀ ಆಲ್ಸೋ. ಈಗ ಸಲ್ಮಾನ್ ಅವ್ರು ಟ್ವೀಟ್ ಮಾಡಿದ ತಕ್ಷಣ ನನ್ನ ಪಿಕ್ಚರ್ ಬಿಸ್ನೆಸ್ ಜಾಸ್ತಿ ಆಯ್ತು, ಬೆಲೆ ಜಾಸ್ತಿ ಆಯ್ತು, ಅಥವಾ ಯಾರೊಬ್ರು ವಿತರಕರ್ತರು ಬಂದು 10 ರೂಪಾಯಿ ಜಾಸ್ತಿ ಕೊಟ್ರು ಅಂತ ಇಲ್ಲ ಸರ್. ಅದು ಇಟ್ ಈಸ್ ಜಸ್ಟ್ ಎ ಗೆಸ್ಚರ್. ಆ ಗೆಸ್ಚರ್ಗೆ ನಾವು ತಲೆಬಾಗಬೇಕು. ಮಾಡಿದ್ರಲ್ಲ, ಸೊ ನನಗೆ ಆ ಖುಷಿ ಇದೆ. ಅಂಡ್ ಇನ್ನೊಂದು, ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಫೋನ್ ಎತ್ಕೊಂಡ್ಬಿಟ್ಟು ದಯವಿಟ್ಟು ಟ್ವೀಟ್ ಮಾಡಿ ಅನ್ನೋ ಕ್ಯಾರೆಕ್ಟರ್ ನಾನಲ್ಲ. ಹಾಗೆ ಅನ್ಕೊಂಡಿದ್ರೆ ಫಸ್ಟ್ ರಾಜಮೌಳಿ ಅವರಿಗೆ ಮಾಡ್ತಾ ಇದ್ದೆ ನಾನು. ಐ ವರ್ಕ್ ವಿತ್ ಹಿಮ್. ಡಿಡ್ ಹಿ ಟ್ವೀಟ್? ನಾನು ಕೇಳಿಲ್ಲ ಸರ್, ಯಾರಿಗೂ ನಾನು ಕೇಳಲ್ಲ. ನನಗೆ ನನ್ನ ಸಿನಿಮಾ ಹಾಗಂತ ಮಾಡಿದವ್ರು ಯಾರು ಚಿಕ್ಕವರಲ್ಲ ಸರ್. ಬಹಳ ದೊಡ್ಡ ಪ್ರೀತಿ ಕೊಡ್ತೀನಿ ಅವ್ರಿಗೆ. ಟೈಮ್ ತಗೊಂಡು ಮಾಡಿದ್ರಲ್ಲ ನನಗೋಸ್ಕರ, ಐ ಆಮ್ ವೆರಿ ಹ್ಯಾಪಿ ಸರ್. ಅದೇ ರೀತಿಯಾಗಿ ಧನುಷ್ ಅವರು ಕೂಡ ಒಂದು ಫಾರ್ವರ್ಡ್ ಮಾಡ್ತಾರೆ, ಟ್ವೀಟ್ ಮಾಡ್ತಾರೆ, ಫೇಸ್ಬುಕ್ ಅಲ್ಲೂ ಕೂಡ ಹೇಳ್ತಾರೆ. ಸೊ ದಟ್ ವಾಸ್ ವೆರಿ ನೈಸ್ ಅಂತ. ಇವತ್ತಿಗೆ ನೀವು ಚಿತ್ರರಂಗಕ್ಕೆ ಬಂದು 23 years ಆಗುತ್ತೆ. ಜನವರಿ 31st ಏನ್ ಸಾಧನೆ ಮಾಡಿದೀವಿ ನಾವು ಅಂತ ಕೇಳಿದ್ರೆ ಇದೆ ಅನ್ಬೋದು. ಏನಂದ್ರೆ ಹೋದಲ್ಲೆಲ್ಲ ಒಂದು ಗೌರವ ಸಂಪಾದನೆ ಮಾಡಿದ್ವಿ, ಪ್ರೀತಿ, ಒಂದು ಆಭಾರವಾದ ನಂಬಿಕೆ ನಮ್ಮ ಮೇಲೆ. ಅಂಬರೀಷ್ ಅವ್ರನ್ನ ಹೊರತುಪಡಿಸಿದ್ರೆ ಮೋಸ್ಟ್ಲಿ ಬೇರೆ ಎಲ್ಲಾ ಇಂಡಸ್ಟ್ರಿಗಳಲ್ಲೂ ಹೆಚ್ಚು ಸ್ನೇಹಿತರನ್ನ ಗಳಿಸಿರುವಂತವರು ಮೋಸ್ಟ್ಲಿ ಸುದೀಪ್ ಅವ್ರ ಅಂತ ಅನ್ಸುತ್ತೆ. ಏನಂತೀರಿ? ಗೊತ್ತಿಲ್ಲ ಸರ್, ಇನ್ ಅವರ್ ಇಂಡಸ್ಟ್ರಿ ಗೊತ್ತಿಲ್ಲ ಸರ್. ಕೇವಲ ಪ್ರೀತಿ ಅಂದ್ರೆ ತೋರ್ಪಡಿಕೆ ಪ್ರೀತಿ ಅಲ್ಲ, ಇಟ್ಸ್ ಬೈ ದೇರ್ ಹಾರ್ಟ್. ಹಾನೆಸ್ಟ್ಲಿ ತೋರಿಸ್ತಾರೆ ಅನ್ನೋದು. ನಾನು ಇಲ್ಲ ಅವಿನಾಶ್ ಸರ್, ನನಗೆ ಗೊತ್ತಿರೋದು ಯಾರು ನಮ್ಮೊಟ್ಟಿಗೆ ಎಷ್ಟು ಸ್ನೇಹಿತರನ್ನ ನಾವು ಸಂಪಾದಿಸಿದೀವಿ, ನಾನು ಇದು ಲೆಕ್ಕ ನಾನು ಯಾವತ್ತೂ ಹಾಕಿಲ್ಲ. ನನ್ನ ಸಿನಿಮಾ ಎಷ್ಟು ಹಿಟ್ ಆಗಿದೆ ನಾನು ಲೆಕ್ಕ ಹಾಕಿಲ್ಲ. ಓಪನಿಂಗ್ ಬಿಸ್ನೆಸ್ ನನ್ ದೊಡ್ಡದ ಇನ್ನೊಬ್ರು ದೊಡ್ಡದ ನಾನು ಲೆಕ್ಕ ಹಾಕಿಲ್ಲ. ನನಗೆ ಗೊತ್ತಿರೋದು ಲೈಫಲ್ಲಿ ಅವರು ಒಳ್ಳೆ ಸ್ನೇಹಿತರು ಅನ್ನೋದು ಬಿಟ್ಟಾಕಿ ನಾವು ಫಸ್ಟ್ ಒಳ್ಳೆ ಸ್ನೇಹಿತರಾಗಿರೋ ಅರ್ಹತೆ ನಮಗಿದೆಯಾ ಯಾವ ನೋಡ್ಬೇಕು ನಾವು. ಇನ್ನು ಹೆಬ್ಬುಲಿ ಮಾಡಿದ್ರು ಆಲ್ರೆಡಿ ಕೃಷ್ಣ ಅವ್ರ ಜೊತೆಗೆ. ಸೊ ಇವಾಗ ಇಬ್ಬರಿಗೂ ಇದಿರುತ್ತೆ. ಕೃಷ್ಣ ಅವ್ರಿಗಂತೂ ಡಬಲ್ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಸೊ ಏನಂತೀರಿ ಅವರ ಡೈರೆಕ್ಷನ್ ಬಗ್ಗೆ? ಜೊತೆಗೆ 8 ಲ್ಯಾಂಗ್ವೇಜಸ್ಗೆ ಒಂದು ಇಂಡಿಯನ್ ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ತದೆ ಪೈಲ್ವಾನ್ ಅನ್ನೋದು. ನನ್ನ ಪ್ರಕಾರ ಪ್ರತಿಯೊಬ್ಬರು ನಾವು ತೋರಿಸ್ತೀವಿ ಕುತ್ಕೊಂಡು ಕೆಲವೆಲ್ಲ ಮಾಡ್ಬೇಕೋ ಮಾಡಬಾರ್ದ ಜೀವನದಲ್ಲಿ ಅಂತ. ಓಕೆ, ಸೊ ಹಾಗೆ ಬಂದಾಗ ಸಿನಿಮಾ ಬಂದ್ಬಿಟ್ಟು ನನಗೆ ನಾನು ಏನ್ ಬೇಕಾದ್ರೆ ತ್ಯಾಗ ಮಾಡಕ್ ರೆಡಿ ಇರ್ತೀನಿ. ಲೈಫಲ್ಲಿ ನಾನು ಏನ್ ಬೇಕಾದ್ರೆ ಕೊಟ್ಟಿದ್ದೀನಿ, ಮಾಡಿದೀನಿ, ಇಲ್ಲ ಅಂತ ಇಲ್ಲ. ಸಿನಿಮಾ ನಾನು ಅಷ್ಟು ಆಟ ಆಡಲ್ಲ ಅವಿನಾಶ್ ಅವರೇ. ಯಾಕಂದ್ರೆ ಸಿನಿಮಾದಲ್ಲಿ ನಾವು ಬರಲ್ಲ, ವೀಕ್ಷಕರು ಬರ್ತಾರೆ. ನಾನು ಅವ್ರಿಗೆ ಮೋಸ ಮಾಡಕ್ಕಾಗಲ್ಲ, ಅವ್ರ ಭಾವನೆಗಳೊಟ್ಟಿಗೆ ಆಡಕ್ಕಾಗಲ್ಲ. ಹಾಗನ್ಬಿಟ್ಟು ಮಾಡಿದ್ದೆಲ್ಲ ಹಿಟ್ ಕೊಡ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಪ್ರಯತ್ನಗಳು ಆನೆಸ್ಟ್ ಆಗಿರ್ಬೇಕು. ನಮ್ಮ ಫಲ ಆಮೇಲೆ ನೋಡೋಣ.
ಸೊ ಹಾಗಿರ್ಬೇಕಾದ್ರೆ ಒಂದೇ ಪ್ಯಾಷನ್ ಇರೋಂಥವ್ರೊಟ್ಟಿಗೆ ಕೆಲಸ ಮಾಡೋದಕ್ಕೆ ಆಸೆ ಪಡ್ತೀನಿ ನಾನು. ಓಕೆ. ಅದರಲ್ಲಿ ಕೃಷ್ಣ ಬರ್ತಾರೆ. ಈಸ್ ಅ ಪ್ಯಾಷನೇಟ್ ಮೇಕರ್. ಸೊ ಐ ಹ್ಯಾವ್ ನೋ ಇನ್ಹಿಬಿಷನ್ಸ್. ಓಕೆ. ಅವರೊಟ್ಟಿಗೆ ಇನ್ನು 10 ಸಿನಿಮಾ ಮಾಡೋಕ್ಕೂ ಇದೇ ತರ ಅವರು ಇದ್ರೆ, ಇದೇ ತರ ನಾನು ಇದ್ರೆ, ಇನ್ನು 10 ಸಿನಿಮಾ ಮಾಡೋದಕ್ಕೆ ನನಗೂ ಪ್ರಾಬ್ಲಮ್ ಇಲ್ಲ. ಇನ್ನು ಪೈಲ್ವಾನ ಫಸ್ಟ್ ಲುಕ್ ಗಳನ್ನು ನೋಡಿದಾಗ ಆಲ್ಮೋಸ್ಟ್ ಒಂದು ಬಾಕ್ಸಿಂಗ್ ಇದೆಲ್ಲ ಇತ್ತು, ಆತರ ಒಂದು ಇದಿತ್ತು ನಿಮ್ದು. ಈಗ ಕುಸ್ತಿ ಇದೆ. ಸೊ ಒಂದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆ. ಈಗ ಏನಿದು ಎರಡು ತರದ್ದು ಒಂದಿದೆ ಅಂತ, ಅಂದ್ರೆ ಎರಡು ಇರುತ್ತಾ ಸಿನಿಮಾದಲ್ಲಿ? ಅಂದ್ರೆ ಎರಡರಲ್ಲೂ ಒಂದು ಅಬ್ಸರ್ವ್ ಮಾಡಿದ್ರ ಸರ್, ಎರಡರಲ್ಲೂ ಬರೀ ಚಡ್ಡಿನೇ ಇದೆ, ಬಟ್ಟೆ ಇಲ್ಲ. ಸೊ ಕೃಷ್ಣ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಏನಂದ್ರೆ ಹೆಬ್ಬುಲಿಯಲ್ಲಿ ತುಂಬಾ ಬಟ್ಟೆ ಕೊಟ್ಟಿದ್ದೀನಿ, ಇವ್ರಿಗೆ ಏನು ಕೊಡ್ಲೇಬಾರದು ಅಂತ. ಓಕೆ. ಸೊ ಬೇಸಿಕ್ಲಿ ಆ ಥಾಟಿಗೆ ಮಾಡಿರೋ ಸ್ಕ್ರಿಪ್ಟ್ ಅನ್ಸುತ್ತೆ ಇವರು. ಎಲ್ಲ ಬಟ್ಟೆಗೆ ಖರ್ಚೆ ಮಾಡಿಲ್ಲ ಪಿಕ್ಚರ್ಗೆ. ಓಕೆ. ಸೊ ಏನಂದ್ರೆ ಚಡ್ಡಿ ಸೈಜ್ ಒಂದಿಷ್ಟು ದೊಡ್ಡದಿರ್ಬೋದು, ಇಲ್ಲ ಒಂದಿಷ್ಟು ದೊಡ್ಡದಿರ್ಬೋದು, ಅಲ್ಲಿ ಮುಗಿಸ್ಬಿಟ್ಟಿದ್ದಾರೆ. ಸೊ ಅದ್ರೊಳಗೆ ಏನೇನ್ ಬರುತ್ತೆ ಎಲ್ಲ ಹಾಕಿದ್ದಾರೆ ಸರ್. ಓಕೆ. ಅಲ್ಲ, ಅನ್ಕಂಫರ್ಟೇಬಲ್ ಅಂತ ಅನ್ಸ್ಲಿಲ್ಲ ಅಂತ ನಿಮ್ಗೆ? ಅಂದ್ರೆ ಸ್ವಲ್ಪ ಎಲ್ಲ ಒಂದ್ ಮಾತು ಹೇಳಿ ಸರ್, 1000-2000 ಜನ ಕುತ್ಕೊಂಡು ನೋಡ್ಬೇಕಾದ್ರೆ ನಾವು ಪ್ರೊಫೆಷನಲ್ ಕುಸ್ತಿಯವರಲ್ಲ. ಬಾಕ್ಸಿಂಗ್ ಅಟ್ಲೀಸ್ಟ್ ಇಲ್ಲಿವರೆಗಿದೆ, ಇದು ಇಷ್ಟೇ ಸರ್. ಅದು ಮಿಕ್ಕಿದವರಿಗೆ ನನ್ಕಿನ ದುಡ್ದು ಕೊಟ್ಟು ನನಗೆ ಇನ್ನೂ ಚಿಕ್ಕದ್ ಮಾಡ್ಯಾರೆ. ಯಾಕೆ ಅಂತ ಇನ್ನೂ ನಂಗೆ ಉತ್ತರ ಕೊಟ್ಟಿಲ್ಲ ಅವರು. ಸೊ ಬಟ್ ಆ 2000 ಜನದ ಕಣ್ಣು, 2000 ಜನ ಅಂದ್ರೆ ಒಂದು 4000 ಕಣ್ಣು ನಿಮ್ಮನ್ನೇ ಈಗ ನೋಡ್ಬೇಕಾದ್ರೆ ನೀವು ಅನ್ಕೊಂಡಿದ್ದೀರಾ ನಾನು ಅನ್ಕಂಫರ್ಟಬಲ್ ಇರಲ್ಲ ಅಂತ. ಬಟ್ ನೀವು ಮ್ಯಾಚ್ ಮಾಡ್ತಾ ಇದ್ರಿ. ಆಕ್ಟರ್ ಅಲ್ವಾ ಸರ್? ಏನಿದೆ ಗೊತ್ತಿದ್ದ ಸ್ವಲ್ಪ ಹಿಂಗ್ ಅನ್ಕೊಂಡು ಹೋಗ್ಬಿಡ್ತೀವಿ ಒಳಗಡೆ ಅನ್ಕೊಂಡು ಏನ್ ನೋಡ್ತಾರೆ, ಮುಖ ನೋಡ್ತಾರೋ ಏನ್ ನೋಡ್ತಾರೆ ಇವರು. ಬಟ್ ಒಂದೇ ಒಂದು ಕಾನ್ಫಿಡೆನ್ಸ್, ಸ್ವಲ್ಪ ದೇಹ ಎಲ್ಲ ನೆಟ್ಟಿಗಿತ್ತು. ಇವಾಗ ಸ್ವಲ್ಪ ಎಕ್ಸರ್ಸೈಸ್ ಮಾಡೋದೊಂದು ಕಾನ್ಫಿಡೆನ್ಸ್ ಇತ್ತು. ನಾ ತಪ್ಪಿ ವಿಲನ್ ಟೈಮಲ್ಲಿ ಏನಾರು ಹಾಕ್ಬಿಟ್ಟಿದ್ರೆ ದೇವ್ರೆ, ನಾನಂತೂ ನಾನೇ ಓಡಬಿಡ್ತಾ ಇದ್ದೆ ಅಲ್ಲಿಂದ. ಸೊ ಇವಾಗ ಸ್ವಲ್ಪ ಬೆಟರ್ ಇದ್ದೆ. ಬಟ್ ನನ್ನ ಆಸೆ ಇದೆ ಸಿನಿಮಾ ಮುಗಿಯೋದಕ್ಕಿಂತ ಮುಂಚೆ, ರಿಲೀಸ್ ಆಗೋಕ್ಕಿಂತ ಮುಂಚೆ ಕಿಟ್ಟಪ್ಪಂಗ ಆ ಬಟ್ಟೆ ಹಾಕಿ ನಿಲ್ಸ್ಬೇಕು, ಒಂದು ಫೋಟೋ ತೆಗಿಬೇಕು, ಅದನ್ನ ನಾನು ವೈರಲ್ ಮಾಡಬೇಕು ಪೋಸ್ಟರ್ ಅಲ್ಲಿ. ಅವಾಗ್ಲೇ ನನ್ನ ದೇಹದ ಬೆಲೆ ಗೊತ್ತಾಗೋದು ಜನಕ್ಕೆ. ಹೌದು. ಇನ್ನು ನಿಮ್ ಕೆರಿಯರ್ ನಾನು ಬಹಳ ಹತ್ರದಿಂದ ಗಮನಿಸಿದೀನಿ. ಸೊ ನಿಮ್ಮ ಗ್ರಾಫ್ ಏನಿದೆ, ನಂದಿ ಸಿನಿಮಾ ಬರುತ್ತೆ, ಥಮ್ ಬರುತ್ತೆ, ವಾಲಿ ಅಂತ ಸಿನಿಮಾಗಳು ಬರುತ್ತೆ. ಅದಾದ್ಮೇಲೆ ಸುದೀಪ್ ಅವರು ಅವ್ರಿಗೆ ಬೇಕಾದಂತ ಕೆಲವೊಂದು, ಅಂದ್ರೆ ನಿಮ್ಮ ಒಂದು ಆಸೆ ಇದ್ದಂತ ಸಿನಿಮಾಗಳು, ಅದು ಶಾಂತಿನಿವಾಸ ಇರ್ಬೋದು, ಅದೇ ರೀತಿಯಾಗಿ ಜಸ್ಟ್ ಮಾತಲ್ಲಿ ಮಾಡ್ತಾ ಹೋದ್ರಿ. ಬಟ್ ಎಲ್ಲೊಂದ್ ಕಡೆ ಸುದೀಪ್ ಅವರು ಕೂಡ ಆಮೇಲೆ ವಿತ್ ದ ಫ್ಲೋ ಹೋಗ್ಲಿಕ್ಕೆ ಶುರು ಮಾಡಿದ್ರ ಅಂತ. ಐ ಥಿಂಕ್ ಯು ಶುಡ್ ಗೋ ವಿತ್ ದ ಫ್ಲೋ ಸರ್. ಯಾಕಂತ ಹೇಳ್ತೀನಿ ಅಂದ್ರೆ, ಬಿಕಾಸ್ ಎಲ್ಲೋ ಒಂದ್ ಕಡೆ ಅಡಿಗೆ ಮಾಡ್ಕೊಂಡು ನಾವು ಮನೇಲಿ ಊಟ ಮಾಡ್ಬೇಕಾದ್ರೆ ಕಾಳಜಿ ಕಮ್ಮಿ ಇದ್ರೆ ಬಿಟ್ರೆ, ಯಾಕಂದ್ರೆ ಅನ್ನ ಪದಾರ್ಥ ಎಲ್ಲ ನಮ್ಮ ಹೊಟ್ಟೆಗೆ ಸೇರ್ತಾ ಇರುತ್ತೆ. ಹೊರಗಡೆಯಿಂದ ಅತಿಥಿಗಳನ್ನ ಕರೆದ್ಬಿಟ್ಟು ಊಟ ಕೊಡ್ತಾ ಇದೀವಿ ಅಂದಾಗ ಎಲ್ಲೋ ಒಂಚೂರು ಸ್ವಲ್ಪ ಕಮರ್ಷಿಯಲ್ ಆಗ್ಬೇಕಾಗತ್ತೆ, ಎಲೆ ತರಿಸ್ಬೇಕಾಗತ್ತೆ, ಉಪ್ಪು ಹುಳಿ ಖಾರ ಎಲ್ಲ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ, ವೆರೈಟಿ ಯೋಚನೆ ಮಾಡ್ಬೇಕಾಗತ್ತೆ. ಒಂದು ಫಂಕ್ಷನ್ ಅಂತ ಮಾಡಿ ಮನೇಲಿ ಕರೆದು ಎಲೆ ಊಟವನ್ನು ಹಾಕಿದ ಒಂದು ತಟ್ಟೆ ಹಾಕಿ ಅನ್ನ ಸಾಂಬಾರು ಅಥವಾ ಅನ್ನ ಚಿಕನ್ ಸಾರು ಅಥವಾ ಏನೋ ಒಂದು ಬಡಿಸ್ಬಿಟ್ಟು ಕಳ್ಸಿಬಿಟ್ರೆ ಅದು ಸಂಭ್ರಮ ಆಗಲ್ಲ. ಸಿನಿಮಾ ಒಂದು ಸಂಭ್ರಮ ಸರ್. ಇದು ನಾನು ಅರ್ಥ ಮಾಡ್ಕೊಳ್ಳೋದು ತುಂಬಾ ವರ್ಷ ಆಯ್ತು. ಆ ಫ್ಲೋ ಅಲ್ಲಿ ಹೋಗ್ಬಿಟ್ಟು ಅದ್ರ ಒಳಗಡೆ ನಾವೇನ್ ಹೇಳ್ಬೇಕು ಅದನ್ನ ಹೇಳಕ್ ಹೋದಾಗ ಕರೆಕ್ಟ್ ಆಗಿ ಸ್ಟಾರ್ಟ್ ಆಯ್ತು. ಫಾರ್ ಎಕ್ಸಾಂಪಲ್, ನೀವು ಶಾಂತಿ ನಿವಾಸ ಹೇಳಿದ್ರಿ, ಮಾಣಿಕ್ಯ ನಥಿಂಗ್ ಬಟ್ ಶಾಂತಿ ನಿವಾಸ. ಬಟ್ ಇನ್ ಕಮರ್ಷಿಯಲ್ ವೇ, ಎವ್ರಿಥಿಂಗ್ ಇಸ್ ಕಮರ್ಷಿಯಲ್, ಬಟ್ ಇನ್ ಅ ವೇ ದಟ್ ದೇ ವಾಂಟ್ ಇಟ್. ದಟ್ಸ್ ಆಲ್ ಇಟ್ ಇಸ್. ಇನ್ನು ಸುದೀಪ್ ಅವ್ರು ಅಂದ್ಕೂಡ್ಲೆ ಒಂದು ಕೆಲ ವರ್ಷಗಳ ಹಿಂದೆನೆ ತುಂಬಾ ಅವರು ಒಂಥರ ಜಿದ್ದಿ ಅಡಾಮೆಂಟ್ ಆಗಿರ್ತಾರೆ ಅಂತ. ಬಟ್ ಇತ್ತೀಚಿನ ದಿನಗಳನ್ನ ನೋಡ್ತಾ ಇದೀನಿ, ಯು ಆರ್ ವೆರಿ ಪೇಷಂಟ್ ಆಗಿದ್ದಾರೆ, ತುಂಬಾ ಪೇಷನ್ಸ್ ಇದೆ. ಅವತ್ತು ರೇಡ್ ಆಗ್ಬೇಕಾದ್ರೂ, ಸರ್ಚ್ ಆಗ್ಬೇಕಾದ್ರೂ ಬಹಳ ತಾಳ್ಮೆಯಿಂದ ಬಂದು ಮೀಡಿಯಾದವ್ರ ಹತ್ರ ಮಾತಾಡಿದ್ರಿ. ಪ್ರತಿಯೊಂದು ಪ್ರಶ್ನೆಗೂ ಬಹಳ ತಾಳ್ಮೆ ಇದೆ. ಸೊ ಬದಲಾಗಿದಾರ ತುಂಬಾ ಸುದೀಪ್ ಅವರಿಗೆ. ಒಂದು ಟೈಮ್ ಇತ್ತು ಅವಿನಾಶ್ ಅವರೇ, ಅವಾಗ ನಾನು ಒಬ್ನೇ ಕರೆಕ್ಟ್, ಇಡೀ ಪ್ರಪಂಚ ರಾಂಗ್. ಸ್ವಲ್ಪ ಹೋಗ್ತಾ ಹೋಗ್ತಾ ನೀವ್ ಹೇಳಿದ್ರಿ, ಒಂದ್ ಕಾಲದಲ್ಲಿ ಹುಚ್ಚ, ವಾಲಿ, ದಮ್ಮು ಎಲ್ಲ ಅದಾದ್ಮೇಲೆ ಒಂದು ಪೀರಿಯಡ್ ಅಂದ್ರಲ್ಲ, ಆ ಪೀರಿಯಡ್ ಬರ್ತೀನಿ ಈಗ. ಅವಾಗ ಪ್ರಪಂಚ ಕರೆಕ್ಟು, ನಾನ್ ರಾಂಗು. ಯಾರು ಅಡ್ವೈಸ್ ಕೊಟ್ಟು ಕತೆ ಮಾಡಬೇಡಿ ಅಂದ್ರೆ ಕರೆಕ್ಟ್, ಇವ್ರು ಕರೆಕ್ಟ್, ಯಾಕಂದ್ರೆ ನಂದು ಓಡ್ತಾ ಇಲ್ಲ, ಇವ್ರದ್ದು ಓಡ್ತಾ. ಅದು ಇನ್ನೊಂದು ಫೇಸ್ ಬರುತ್ತೆ ಅವಿನಾಶ್ ಅವರೇ, ಅದು ಇವತ್ತಿನ ಫೇಸ್. ನೀವು ಕರೆಕ್ಟ್, ನಾನು ಕರೆಕ್ಟ್. ಯು ಅಂಡರ್ಸ್ಟ್ಯಾಂಡ್? ಸೊ ಐ ಗೆಸ್ ವಿ ಆಲ್ ಟೇಕ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಅವತ್ತಿಂದ ಅಡಮೆನ್ಸಿನೂ ರಾಂಗ್ ಅಲ್ಲ, ನೆಕ್ಸ್ಟ್ ಬಂದಿದ್ದ ತಾಳ್ಮೆನೂ ರಾಂಗ್ ಅಲ್ಲ, ಇವತ್ತು ನೀವು ಕೇಳ್ತಾರ ಉತ್ತರಗಳು ರಾಂಗ್ ಅಲ್ಲ. ಅವತ್ತಿನ ತರನೇ ಇವತ್ತಿದ್ರೆ ಬೆಳವಣಿಗೆ ಅನ್ಸಲ್ಲ. ಬೆಳವಣಿಗೆ ಬಂದ್ಬಿಟ್ಟು ಬರೀ ಹಣಕಾಸಲ್ಲ. ಡು ಯು ಅಂಡರ್ಸ್ಟ್ಯಾಂಡ್? ಸೊ ಐ ವಿಲ್ ಸೇ yes, there has been changes, sir. But then I guess it is a process. ಬದಲಾವಣೆಗಳಾಗಿದೆ, ಯಾರಲ್ಲಾಗಿಲ್ಲ. ಬಟ್ ಅದು ನಿಮಗೆ ಖುಷಿ ಕೊಡ್ತಾ ಇದೆ ಅಂದ್ರೆ ಇವತ್ತಿಗೆ ಒಳ್ಳೆ ಬದಲಾವಣೆಗಳಾಗಿದೆ ಅಂತ ಅರ್ಥ. ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಇವತ್ತು ಕೂಡ ತಮ್ಮ ಉತ್ತರವನ್ನು ಕೊಡ್ತಿದ್ದಾರೆ.
ಎಸ್ ಸುದೀಪ್ ಅವರೇ, ಕಮಿಂಗ್ ಬ್ಯಾಕ್ ಟು ಪೈಲ್ವಾನ್, ಈಗ 8 ಭಾಷೆಗಳಲ್ಲಿ ಮಾಡ್ತಾ ಇರೋದು. ಸೊ ಯಾವ ರೀತಿಯಾಗಿರುತ್ತೆ? ಸುದೀಪ್ ಅವರ ವಾಯ್ಸ್ ಎಲ್ಲಾ ಕಡೆ ಕೇಳಬೇಕು ಅಂತಾನು ಇರುತ್ತೆ. 8 ಭಾಷೆಲೂ ನೀವೇನಾದ್ರೂ ವಾಯ್ಸ್ ಇರುತ್ತಾ? ನಾನು ಯಾವ ಭಾಷೆ ಬೇಕಾದ್ರೂ ಮಾತಾಡ್ಬೋದು. ಮಲಯಾಳಂ ಟ್ರೈ ಮಾಡಲ್ಲ ಸರ್. ಓಕೆ, ಅದೊಂದು ಟ್ರೈ ಮಾಡಲ್ಲ ಸರ್. ಓಕೆ, ಅದು ಮಾಡಿದ್ರೆ ಅದು ಏನಾಗುತ್ತೋ ಗೊತ್ತಿಲ್ಲ. ನನಗೆ ಇಷ್ಟು ವರ್ಷದಿಂದ ಮನೆಯಲ್ಲಿ ಹೇಳ್ಕೊಡಕ್ ಪ್ರಯತ್ನ ಪಟ್ಟು ವಿಫಲರಾಗಿದ್ದಾರೆ. ಸೊ ಅದಾಗಲ್ಲ. ಬಹುಶಃ ಬೇರೆ ಟ್ರೈ ಮಾಡ್ಬಿಟ್ಟು ನಾನು ಇದೊಂದು ಕಷ್ಟ ಇದೆ ನನಗೆ. ಓಕೆ, ಅದು ಬಿಟ್ಟು ಕನ್ನಡ, ತಮಿಳ್, ತೆಲುಗು, ಹಿಂದಿ ಅಂತೂ ನಾವು ಮಾಡಿದ್ರೆ ಮರಾಠಿ, ಭೋಜ್ಪುರಿ ಎಲ್ಲ ಕೆಲವು ದೇ ಆರ್ ಟೇಕಿಂಗ್ ಕೇರ್. ಓಕೆ, ದೀಸ್ ಲ್ಯಾಂಗ್ವೇಜಸ್ ಐ ಆಮ್ ಕಂಫರ್ಟಬಲ್, ಬಟ್ ಸ್ಟಿಲ್ ಮಲಯಾಳಂ ಐ ಡೋಂಟ್ ಥಿಂಕ್ ನಾಟ್ ಕಂಫರ್ಟಬಲ್. ಓಕೆ. ಜೊತೆಗೆ ಈಗ ಇತ್ತೀಚೆಗೆ ನಾವು ನೋಡಿದ್ವಿ KGF ಒಂದು ಒಳ್ಳೆ ಸಕ್ಸಸ್ ಬಂತು. ಅದ್ರಲ್ಲಿ ಬಹಳ ಇದಾಗಿದ್ದು ಅಂತ ಆಪ್ಟ್ ಅಂತ ಅನ್ಸಿದ್ದು ಅಂದ್ರೆ ಯಾರಿಗೂ ಬೇರೆ ಭಾಷೆಯಲ್ಲಿ ನೋಡಿದಾಗ ಅದು ಕನ್ನಡ ಫಿಲ್ಮ್ ಅಂತ ಅನ್ಸ್ಲಿಲ್ಲ. ಇದು ತೆಲುಗು ನೋಡಿದಾಗ ತೆಲುಗು ಅಂತಾನೆ ಅನಿಸ್ತು. ಅಷ್ಟು ಚೆನ್ನಾಗಿ ಡಬ್ಬಿಂಗ್ ಅನ್ನ ಟೇಕ್ ಕೇರ್ ಮಾಡಿದ್ದು. ಸಾಂಗ್ ಕೂಡ ಅಲ್ಲವ್ರ ಹತ್ರನೇ ಲಿರಿಕ್ಸ್ ಬರ್ಸಿದ್ರು. ಸೊ ಪೈಲ್ವಾನ್ ಅಲ್ಲಿ ನಾವು ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ, ಅಂದ್ರೆ ಅಲ್ಲಿನ ನೇಟಿವಿಟಿಗೆ ಕರೆಕ್ಟ್ ಆಗಿ ಹೊಂದುತ್ತೆ ಅಂತ? ಸರ್, ನಾನು ಉದಾಹರಣೆ ತಗೊಳ್ಳೋದು ಬಾಹುಬಲಿದು ಸರ್. ಟ್ರೆಂಡ್ ಸೆಟ್ ಮಾಡಿದ್ದು ಬಾಹುಬಲಿ. ಆಕ್ಚುಲಿ ಬಾಹುಬಲಿ ಯಾವಾಗ ಒಂದು ದೊಡ್ಡ ರೀತಿಯಲ್ಲಿ ಆಯ್ತು, ಅಲ್ಲಿಂದ ಬಂದ್ಬಿಟ್ಟು ಎಲ್ರದ್ದು ಐ ಓಪನ್ ಆಯ್ತು. ಈ ತರ ಮಾಡ್ಬೋದಾ, ಈ ತರ ಮಾಡ್ಬೋದು, ಈ ತರ ಮಾಡ್ಬೋದು ಅಂತ. ಅದಕ್ಕೆ ಒಳ್ಳೆ ಕರೆಕ್ಟ್ ಆಗಿ ಪ್ರಯತ್ನ ಪಟ್ಟವರು KGF. ಸೊ ಅವರ ಪ್ರಯತ್ನದ ಬಗ್ಗೆ ಒಂದು ಯಾವಾಗ ಒಬ್ಬ ನಿರ್ಮಾಪಕ ಆ ತರ ಒಂದು ಧೈರ್ಯ ಮಾಡ್ತಾರೋ, ಐ ಥಿಂಕ್ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ಸಕ್ಸಸ್ ಅನ್ನೋದು. ಯಾಕಂದ್ರೆ ಅಲ್ಲಿಂದ ಒಬ್ಬ ನಿರ್ಮಾಪಕ ಫಸ್ಟ್ ಧೈರ್ಯ ಮಾಡಬೇಕು, ನಾಟ್ ಎನಿಬಡಿ ಎಲ್ಸ್. ಆ ಧೈರ್ಯದ ಮೇಲೆ ಇನ್ನೆಲ್ಲರಿಗೂ ಬೆನ್ನು ಎಲುಬುಗಳು ಎಲ್ಲ ಗಟ್ಟಿ ಆಗ್ಬಿಡ್ತಾವ. ನಂಬೇಕಾದವ್ರು ನಂಬುದ್ರಲ್ಲ ಅಂತ. ಸೊ ದಟ್ ವೇ ಐ ರಿಯಲಿ ಅಪ್ರಿಶಿಯೇಟ್ ದ ಹೋಲ್ ಫ್ಯಾಕ್ಟ್ ದಟ್ ಆ ಬಾಹುಬಲಿಯಿಂದ ಒಂದು ಪಾಠ ಕಲ್ತು ಇವರು ಮಾಡಿದ್ರು. ಅದಕ್ಕೂ ಧೈರ್ಯ ಬೇಕು. ಅಂಡ್ ಐ ಥಿಂಕ್ ಇವತ್ತಿಗೆ ಒಂದು ಇನ್ಸ್ಪಿರೇಷನ್ ಅಂತ ಯಾರೇ ಯಾವ್ದ್ರಿಂದ ತಗೊಳೋದು ತಪ್ಪಲ್ಲ. ಡು ಯು ಅಂಡರ್ಸ್ಟ್ಯಾಂಡ್? ಸೊ ಐ ಥಿಂಕ್ ಇಟ್ಸ್ ಅ ನೈಸ್ ಥಿಂಗ್ ದಟ್ ಯುನೋ ನಾವು ಸುಮ್ಮನೆ ಕೂತ್ಕೊಂಡೆ ಇನ್ನೊಂದು ಹೆಜ್ಜೆ ಮುಂದೆ ಇಡ್ತೀವಿ ಅನ್ನೋದು. ಇವಾಗ ಪ್ರತಿ ಇಂಡಸ್ಟ್ರಿ ಒಳಗೂ ಯಾವುದೋ ಕಾಲದಲ್ಲಿ ಹೋಗಿ ನಾನು ಎಲ್ಲ ಮಾಡ್ಕೊಂಡು ಆಕ್ಟ್ ಮಾಡಿದವನು ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ನಾನು. ಬಟ್ ಐ ಗೆಸ್ ಎಲ್ಲೋ ಒಂದ್ ಕಡೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಹೋಗೋಣ, ಇದು ಮಾಡೋಣ, ಅದು ಮಾಡೋಣ ಅಂತ ಯಾರಿಗೂ ತಲೆಗೆ ಏನಕ್ಕೆ ಬಂದಿರ್ಲಿಲ್ಲ. ಅಂದ್ರೆ ನಮ್ಮಲ್ಲಿ ನಮ್ಕಿನ ಮುಂಚೆ ಯಾರು ಮಾಡಿಲ್ಲ. ಅಂಡ್ ಇವಾಗ ಇಷ್ಟು ದುಡ್ಡು ಅಂಡ್ ಎಲ್ಲ ಆಗ್ತಾ ಇತ್ತು. ಬಟ್ ಟುಡೇ ಸರ್, ಸ್ಯಾಟಲೈಟ್ಸ್ ಇಂದ ಹಿಡಿದು ಡಿಜಿಟಲ್ ಇಂದ ಹಿಡಿದು ಫ್ರಮ್ ಪಾಸ್ಟ್ 2.5 years ಮಾರ್ಕೆಟ್ ಬೇರೆ ಇದೆ ಇವತ್ತು. It's opened up very hugely with all the incoming of Amazons and Netflixes and everything. So ಇದು ಒಂದು ಆಡೆಡ್ ಬೋನಸ್ ಅಂತ ಅನ್ಬೋದು ಇವತ್ತು ಧೈರ್ಯ ಮಾಡೋದಕ್ಕೆ. ಬರೀ ಥಿಯೇಟ್ರಿಕಲ್ ಅಂತ ಹೋಗಿದ್ರೆ ಇವತ್ತು ಯಾರು ಧೈರ್ಯ ಮಾಡಲ್ಲ ಇಷ್ಟೆಲ್ಲ ಹೋಗೋದಕ್ಕೆ. ಸೊ ಇದಕ್ಕೆ ತುಂಬಾ ಪ್ಲಸ್ ಇದೆ ಇವತ್ತು ಅಕ್ಕಪಕ್ಕದಲ್ಲಿ. ಯಾಕೆ ಇದನ್ನ ಪ್ರಯತ್ನ ಪಡಬೇಕು ಅಂತ. ಟುಡೇ ಲೆಟ್ ಮಿ ಟೆಲ್ ಯು ಸಮಥಿಂಗ್ ಸರ್. ಯಾವುದೇ ಒಂದು ಮನುಷ್ಯ ಇವತ್ತು ಮಾಡಕ್ಕೆ ಅಂತ ಹೊರಟಾಗ ವಿ ಹ್ಯಾವ್ ಟು ಬಿ ಇನ್ ಅ ಕಾಂಪಿಟೇಟಿವ್ ಮೋಡ್. ತಪ್ಪೇ ಇಲ್ಲ ಅದರಲ್ಲಿ. ಈಗ ಒಂದು ರೆಕಾರ್ಡ್ ಸೆಟ್ ಆಗಿದೆ ಅಂದ್ರೆ ನಾವು ಅದನ್ನ ದಾಟಬೇಕು ಅಂತ ಆಸೆ ಪಡಬೇಕು. ಅವಾಗಲೇ ನಾವು ಅರ್ಧ ಅಟ್ಲೀಸ್ಟ್ ನಾವು ಸಾಧಿಸಬಹುದು. ಗೊತ್ತಾಯ್ತಲ್ಲ? ಪ್ರತಿ ಒಂದು ರೆಕಾರ್ಡ್ ಇವಾಗ ಗವಾಸ್ಕರ್ ಅವ್ರ ರೆಕಾರ್ಡ್ ಟೆಂಡೂಲ್ಕರ್ ಬ್ರೇಕ್ ಮಾಡಿದ್ರು ಅಂದ್ರೆ ಗವಾಸ್ಕರ್ ಚಿಕ್ಕವರಾಗ್ಲಿಲ್ಲ. ಬಟ್ ಹಾಗಂತ ರೆಕಾರ್ಡ್ ಇರೋದೇ ಬ್ರೇಕ್ ಮಾಡಕ್ಕೆ, ಇನ್ನೊಬ್ಬ ರೆಕಾರ್ಡ್ ಸೆಟ್ ಮಾಡಕ್ಕೆ. ಅವ್ರು ಮಾಡಿರೋ ರೆಕಾರ್ಡ್ ಒಬ್ಬ ಕೊಹ್ಲಿ ಬ್ರೇಕ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅಗೇನ್ ದಟ್ ಇಸ್ ಮೆಂಟ್ ಟು ಬಿ. ಹಾಗಂದ್ಬಿಟ್ಟು ಟೆಂಡೂಲ್ಕರ್ ಚಿಕ್ಕವರಲ್ಲ, ನಾಳೆ ಕೊಹ್ಲಿ ಇನ್ನೊಬ್ರು ಬ್ರೇಕ್ ಮಾಡಬಹುದು. ಬಟ್ ಐ ಗೆಸ್ ದಟ್ ಇಸ್ ದಿ ಹೋಲ್ ಕಾಂಪಿಟೇಷನ್ ಅಲ್ಲ. ಬೆಳಿಗ್ಗೆ ಎದ್ರೆ ಎಲ್ಲರಿಗೂ ಒಂದು ಚಾಲೆಂಜ್ ಬೇಕಲ್ಲ. ನಾವೇನ್ ಮಾಡೋಣ ಇವತ್ತು ಅಂದ್ರೆ ಇಲ್ಲ ಅವರು ಸಾಧನೆ ಮಾಡಿದ್ದಾರೆ, ಇನ್ನೊಬ್ರು ಸಾಧನೆ ಮಾಡ್ಯಾರ, ನಾವು ಹಿಂದೆ ಇರ್ತೀವಿ ಪರವಾಗಿಲ್ಲ. ಟೆಲ್ ಮಿ ಒನ್ ಹ್ಯೂಮನ್ ಸರ್ ಹೂ ವಿಲ್ ಅಗ್ರಿ ಟು ದಟ್. ನೋಬಡಿ. We should all strive for that. I really appreciate that team. ಅವರು ಏನು 100% ಎತ್ಕೊಂಡು ಬೆಳಗ್ಗೆ ಆ ಧೈರ್ಯ ಮಾಡ್ಕೊಂಡು ಅಷ್ಟೆಲ್ಲ ದುಡ್ಡು ಹಾಕೊಂಡು ಅಂದ್ರೆ ಏನ್ ಇನ್ನೂ ಎಕ್ಸಾಂಪಲ್ಸ್ ಇಲ್ಲ ಕ್ಯಾಲ್ಕುಲೇಷನ್ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಹೋಗಿ ಮಾಡಿದ್ದಾಗ್ಲಿ ಅದೆಲ್ಲ ಮಾಡಿದ್ದಾರೆ ಅಂದ್ರೆ ಇಟ್ಸ್ ಎ ಗ್ರೇಟ್ ಥಿಂಗ್. ಅಂಡ್ ಐ ಗೆಸ್ ವಾಂಟಿಂಗ್ ಟು ಸರ್ಪಾಸ್ ದಟ್, ವಾಂಟಿಂಗ್ ಟು ಡೂ ಮೋರ್ ಶುಡ್ ಬಿ ದ ಕಾಂಪಿಟೇಟಿವ್ ಮೋಡ್ ಟು ಎವ್ರಿಬಡಿ ಎಲ್ಸ್. ಇನ್ನು ಈ ಹಿಂದೆ ತಮಿಳಲ್ಲಿ ಪುಲಿ ಸಿನಿಮಾ ಮಾಡಿದ್ರಿ. ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರಿ ನೀವು, ಮೈನ್ ಅಂಡ್ ವಿಜಯ್ ವಾಸ್ ಅ ವೆರಿ ಗುಡ್ ಕಾಂಬಿನೇಷನ್ ಬಟ್ ಇಟ್ ವೆಂಟ್ ವೇಸ್ಟೆಡ್ ಅನ್ನೋ ರೀತಿಯಾಗಿ. ಆ ರೀತಿ ಏನಾದ್ರು ಮತ್ತೇನಾದ್ರು ಅನ್ನಿಸ್ತಾ ವಿಲನ್ಸ್ ಸಂದರ್ಭದಲ್ಲಿ ಏನಾದ್ರು ಅಂದ್ರೆ ವಿಲನ್ ಇಸ್ ಅ ಫ್ಯಾಬ್ಯುಲಸ್ ಮೂವಿ. ಇವತ್ತಿಗೂ ಹೇಳ್ತೀನಿ, ವಿಲನ್ ಬಂದ್ಬಿಟ್ಟು ಬಹಳ ಅದ್ಭುತವಾದಂತ ಒಂದು ಸಿನಿಮಾ ಪ್ರೇಮ್ ಅವ್ರು ಮಾಡಿರೋದು. ಆ ಸಿನಿಮಾದಲ್ಲಿ ರಾಂಗ್ ಅಂತ ಎಂತದ್ದು ಇಲ್ಲ. ಬಟ್ ರೆಸ್ಪಾನ್ಸ್ ಇಲ್ಲ ಸರ್, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಡಿಸೈಡ್ ಆಗಿ ನೆಗೆಟಿವ್ ಅದ್ರ ಮೇಲೆ ಹೇಳಿ 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 ಹೇಳಿ
ಅದ್ರ ಮೇಲೆನೆ ಕೆಲವೆಲ್ಲ ಆನ್ಲೈನ್ ಅಲ್ಲಿ ಹಾಕಿ ಮೈಂಡ್ ಸೆಟ್ ನ ಚೇಂಜ್ ಮಾಡಿಸ್ಬಿಟ್ರು. ಟುಡೇ ಐ ಟೆಲ್ ಯು ಸರ್, ಇಟ್ ಇಸ್ ಅ ವೆರಿ ಡೇಂಜರಸ್ ಥಿಂಗ್ ದಟ್ ಇಸ್ ಹ್ಯಾಪನಿಂಗ್ ಟುಡೇ. ಏನಂತಂದ್ರೆ ಇವಾಗ ಆನ್ಲೈನ್ ಅಲ್ಲಿ ಏನ್ ರಿವ್ಯೂಸ್ ಅಂತ ಇದೆ ಅದ್ ಬಿಟ್ಬಿಡಿ, ಕೆಲವರು ಅದನ್ನೇ ಹೇಳಿ ಒಪಿನಿಯನ್ಸ್ ನ ಸೆಲ್ ಮಾಡ್ತಾ ಇದಾರೆ. ಯು ಸೆಲ್ ಒಪಿನಿಯನ್ಸ್, ಗೊತ್ತಾಯ್ತಾ? ಹೋಗಕ್ಕಿಂತ ಮುಂಚೆನ ಒಂದು ಒಪಿನಿಯನ್ ಕೊಟ್ಟು ಆ ಒಪಿನಿಯನ್ ಬಂದ್ಬಿಡ್ಲೆ ನೀವು ಹೋಗೋದೇ ನಿಲ್ಸ್ಬಿಡ್ತೀರಾ. ಸಿನಿಮಾ ನೋಡೋರು ಕೂಡ ಅದೇ ದೃಷ್ಟಿಯಲ್ಲಿ ನೋಡ್ತಾರೆ. ಟುಡೇ ಇಟ್ ಇಸ್ ವೆರಿ ಡೇಂಜರಸ್. ಅದ್ ನಡೀತಾ ಇದೆ ಇವತ್ತಿಗೆ. ಒಪಿನಿಯನ್ಸ್ ಫಾರ್ಮ್ ಮಾಡಿಸ್ತಾ ಇದಾರೆ ಕೆಲವರೆಲ್ಲ. ಎಲ್ಲೋ ಒಂದ್ ಕಡೆ ಯಾವತ್ತೊಂದ್ ದಿವಸ ಅವ್ರ ಬುಡಕ್ಕೆ ಬಂದಾಗ್ಲೇ ಗೊತ್ತಾಗುತ್ತೆ ಅಷ್ಟೇನೆ. ಅದರ್ವೈಸ್ ನನ್ನ ಪ್ರಕಾರ ತಪ್ಪೇನ್ ಮಾಡಿಲ್ಲ ಸರ್, ಪ್ರೇಮ್ ಚೆನ್ನಾಗ್ ಮಾಡ್ಯಾರ ಸಿನಿಮಾನ. ಕೆಲವೊಂದು ನೀವು ಕೂಡ ಬೇಸರ ವ್ಯಕ್ತಪಡಿಸಿದ್ರಿ, ಅಂದ್ರೆ ಬೇಸರ ವ್ಯಕ್ತಪಡಿಸಿದ ಏನಕ್ಕೆ ಅಂದ್ರೆ ಪಿಕ್ಚರ್ ರಿಲೀಸ್ ಆಗಿ ಒಂದೇ ವಾರಕ್ಕೆ ಯಾರು ಕಾಣಿಸ್ಲಿಲ್ಲ ಅನ್ನೋದು. ಅದನ್ನ ಟ್ವಿಟರ್ ಅಲ್ಲೂ ಕೂಡ ಹಾಕಿದ್ರಿ ನೀವು. ಓಪನ್ ಆಗಿರೋಣ, ತಪ್ಪೇನಿದೆ? ಇವಾಗ ನಿಮಗೆ ನಾನು ಹಿಂದಿನ ಪ್ರಶ್ನೆಗೆ ನಾನು ಎಷ್ಟು ಅವ್ರ ಪರ ನಿಂತ್ಕೊಂಡು ಮಾತಾಡ್ತಾ ಇದ್ದೀನೋ, ವಿರುದ್ಧವಾಗಿ ಮಾತಾಡೋ ಅಧಿಕಾರ ನನಗಿದೆ. ಒಂದೇ ಸೈಡ್ ಅಲ್ಲಿ ಇರ್ಕೂಡ್ದು, ತಪ್ಪೇ. ಒಂದು ರಿಲೀಸ್ ಆಗಿ ಒಂದೇ ವಾರಕ್ಕೆ ಯಾರು ಕಾಣಿಸ್ತಾ ಇಲ್ಲ, 25 ದಿನದ ಪೋಸ್ಟ್ ಇಲ್ಲ, 50 ದಿನದ ಪೋಸ್ಟ್ ಇಲ್ಲ, ಅದ್ರ ಬಗ್ಗೆ ಪೇಪರ್ ಅಲ್ಲಿ ಆಡಿಲ್ಲ, ಇವ್ರಿಗೆ ಕೇಳಿದ್ರೆ ಅವರು, ಅವ್ರಿಗೆ ಕೇಳಿದ್ರೆ ಇವರು, ಅದು ತಪ್ಪು ಸರ್. ಕೋಟಿಗೊಬ್ಬ 3 ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಕಾಣಿಸ್ಕೊಳ್ತಾರೆ ಸುದೀಪ್ ಅವರು? ಫಸ್ಟ್ ಕೋಟಿಗೊಬ್ಬ 2 ಅಲ್ಲಿ ಡ್ಯೂವೆಲ್ ಇದ್ರಲ್ಲಿ ಕಾಣಿಸ್ಕೊಂಡಿದ್ರಿ, ಬಟ್ ಇಲ್ಲಿ ಏನಿರುತ್ತೆ ಅನ್ನೋದು ಸರ್? ಇಲ್ಲಿ ಬಟ್ಟೆ ಇರುತ್ತೆ ಸರ್, ಬಟ್ಟೆ ಒಂದಿದ್ದೇ ಇರುತ್ತೆ. ಎಕ್ಸ್ಟ್ರಾನರಿ ಕಾಸ್ಟ್ಯೂಮ್ ಹಾಕ್ತೀನಿ. ಈ ಪಿಕ್ಚರ್ ಫಸ್ಟ್ ಕಾಪಿ ಕಿಟ್ಟಪ್ಪಂಗ್ ತೋರಿಸ್ತೀನಿ ಕೋಟಿಗೊಬ್ಬ. ನಾನು ಕರ್ಕೊಂಡು ಹೋಗ್ಬಿಟ್ಟು ನೋಡು ಕಿಟ್ಟಪ್ಪ ಬಟ್ಟೆ ಹಾಕ್ತಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತ ಅಂದ್ಬಿಟ್ಟು. ಆ ಕೋಟಿಗೊಬ್ಬ 3 ಇಸ್ ಓನ್ಲಿ ಡೆಡಿಕೇಟೆಡ್ ಟು ಕೃಷ್ಣ ಸರ್. ಓಕೆ, ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತಿದ್ರೆ ಕೋಟಿಗೊಬ್ಬ 2 ಅಲ್ಲಿ. 3 ಅಲ್ಲಿ ನೋಡಿದ್ಮೇಲೆ ನಾನು ಎಲ್ಲಾದ್ರೂ ಸ್ಟೈಲಿಶ್ ಆಗಿ ಕಾಣಿಸ್ತೀನಿ. ಓಕೆ ಓಕೆ, ಇದು ಖಂಡಿತವಾಗಿ ಹೇಳ್ತಾ ಇದೀನಿ. ಬಟ್ ಆನ್ ದಿ ಅದರ್ ಹ್ಯಾಂಡ್ ಸರ್, ಐ ಥಿಂಕ್ ನನ್ನನ್ನ ಒಂದು ಶೇಪಿಗೆ ತರೋದಕ್ಕಾಗ್ಲಿ, ಒಂದು ಡಿಟರ್ಮಿನೇಷನ್ ತರೋದಕ್ಕಾಗ್ಲಿ, ಪೈಲ್ವಾನ್ ಹಸ್ ಬೀನ್ ಅ ವೆರಿ ವೆರಿ ಬ್ಯೂಟಿಫುಲ್ ಮೂಮೆಂಟ್ ಇನ್ ಮೈ ಲೈಫ್. ಸೊ ಐ ವಿಲ್ ಆಲ್ವೇಸ್ ಚೆರಿಶ್ ಇಟ್. ಅಂಡ್ ಕೋಟಿಗೊಬ್ಬ 3 ತುಂಬಾ ಪ್ರಿಮೇಚರ್ ಲೆವೆಲ್ ಅಲ್ಲಿ ಮಾತಾಡ್ತಾ ಇದೀವಿ ನಾವು. ಇನ್ನೊಂದು ಒಂದು ಸ್ಕೆಡ್ಯೂಲ್ ಆಗಿದೆ. ಸೊ ಐ ಥಿಂಕ್ ಇಟ್ಸ್ ಟೂ ಅರ್ಲಿ ಟು ಸ್ಪೀಕ್. ಬಟ್ ಅಫ್ ಕೋರ್ಸ್ ಅದೊಂದು ಬ್ರ್ಯಾಂಡ್ ಆಗಿರೋದ್ರಿಂದ ಕೋಟಿಗೊಬ್ಬ 2 ಇಂದ ಎವ್ರಿಬಡಿ ಈಸ್ ಈಕ್ವಲಿ ಎಕ್ಸೈಟೆಡ್ ಅಬೌಟ್ ಇಟ್. ಸೊ ಅದ್ರ ಬಗ್ಗೆ ಇದೆ. ಬಟ್ ಅಫ್ ಕೋರ್ಸ್ ಪೈಲ್ವಾನ್ ಅಲ್ಲಿ ಕೋಟಿಗೊಬ್ಬ 3 ಅಲ್ಲಿ ಬರ್ತಾ ಇರುವಂತ ಕಾಸ್ಟ್ಯೂಮ್ಸ್ ಎಲ್ಲ ಅದು ಡೆಡಿಕೇಟೆಡ್ ಟು ಪೈಲ್ವಾನ್. ಬಿಕಾಸ್ ಈ ಶೇಪ್ ಬಂದಿರೋದ್ರಿಂದಾನೆ ಅವರು ಎಲ್ಲ ಒಳ್ಳೊಳ್ಳೆ ಇನ್ನೊಂಚೂರು ಎಲ್ಲ ಬಟ್ಟೆಗಳೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಇನ್ನು ಸೈರಾ ನರಸಿಂಹಾರೆಡ್ಡಿಲಿ ಸುದೀಪ್ ಅವ್ರ ಹೆಸರು ಕೇಳಿದಾಗ ಇಟ್ ವಾಸ್ ಎ ಗೂಸ್ ಬಂಪ್ಸ್ ಮೂಮೆಂಟ್. ಎಲ್ರಿಗೂ ಕೂಡ, ಕನ್ನಡಿಗರಿಗಂತೂ ಒಂದ್ ರೀತಿ ಹಬ್ಬ ತರ ಇತ್ತು. ಸೊ ಹೇಗನ್ಸುತ್ತೆ? ಮೆಗಾಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ರಿ, ಈಗಾಗಲೇ ಅಮಿತಾಬ್ ಬಚ್ಚನ್ ಅಂತವರ ದಿಗ್ಗಜರ ಜೊತೆ ಆಲ್ರೆಡಿ ಆಕ್ಟ್ ಮಾಡಿದಿರಿ, ಮೆಗಾಸ್ಟಾರ್ ಸುದೀಪ್ ಅವ್ರ ಜೊತೆ. It's just the blessing of my parents, friends, well-wishers. I guess ಏನು ಆಸೆ ಇಟ್ಕೊಂಡು ಮನೆಯಿಂದ ಹೋಗಿ ಮೇಕಪ್ ಹಾಕೊಂಡು ನನ್ನ ನಿರ್ದೇಶಕರನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಾ ಇದೆ ಅಲ್ಲ. ಸೊ ಬಹುಶಃ ಅದ್ರದ್ದು ಫಲ ಇದು. ದಟ್ಸ್ ಆಲ್ ಇಟ್ ಇಸ್. ಯಾವ್ದನ್ನು ನಾನು ಪ್ಲಾನ್ ಮಾಡ್ಲಿಲ್ಲ. ಅವತ್ತಿಗೆ ಆ ಸಿನಿಮಾ ಕೈಲಿದ್ದು, ಯಾವ ಸಿನಿಮಾ ಕೈಲಿತ್ತು ಅದನ್ನ ಎಂಜಾಯ್ ಮಾಡ್ತಾ ಇದ್ದೆ, ಕೆಲಸ ಮಾಡ್ತಾ ಇದ್ದೆ. ಸೊ ಯಾವ ಸಿನಿಮಾ ನೋಡಿ ಯಾರನ್ನ ಕರೆದಿದ್ದಾರೆ ನನಗೆ ಗೊತ್ತಿಲ್ಲ. ಸೊ ಐ ಥಿಂಕ್ ಇವತ್ತಿಗೂ ನನಗೆ ಬಹಳ ಖುಷಿ ಇದೆ. ಬಟ್ ಐ ಗೆಸ್ ನಾನು ಹೇಳ್ದ ಹಾಗೆ ನಿಮಗೆ ಕೈಯಲ್ಲಿರೋ ಕೆಲಸಕ್ಕೆ ಐ ಥಿಂಕ್ ಯು ನೀಡ್ ಟು ಬಿ ರಿಯಲಿ ಆನೆಸ್ಟ್. ಐ ಥಿಂಕ್ ಟೈಮ್ ಗಿಫ್ಟ್ಸ್ ಯು ಸರ್. ನಾನು ನನ್ನ ಸಂಪಾದನೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಬಹುಶಃ ಕಾಲ ಅವಾಗ ಕರ್ದು ನನಗೆ ಕೊಟ್ಟಿದೆ. ಎಲ್ಲ ಏನೋ ಒಳ್ಳೇದ್ ಮಾಡಿದೀನಿ. ಅಂಡ್ ಅದು ಅಷ್ಟೇ ಸಾಕು. ಅದು ಏನು ಅಂತಾನು ಗೊತ್ತಾಗೋದು ಬೇಡ. ಈ ತರ ಅವಾಗ ಅವ್ರು ಬರ್ತಾ ಇರ್ಲಿ ಸಾಕು ನನಗೆ. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ನಮ್ಗೆ ಸೈರಾ ನರಸಿಂಹರೆಡ್ಡಿ ಆ ಒಂದು ಸಿನಿಮಾದಲ್ಲಿ ಬಂದಾಗ ಒಂದು ರೀತಿ ದಸರಾ ಸಂಭ್ರಮ ತರ ಇತ್ತು ಕನ್ನಡಿಗರಿಗೆ. ಈಗ ಅದ್ರ ಹಿಂದೆ ಒಂದು ದೀಪಾವಳಿ ಕೊಡ್ತಾ ಇದ್ದೀರಾ, ದಬಾಂಗ್ 3 ನಲ್ಲಿ ಆಕ್ಟ್ ಮಾಡ್ತಿರೋದು, ಒಂಥರ ಡಬಲ್ ಸಂಭ್ರಮ. ದಬಾಂಗ್ ಪಿಕ್ಚರು ಸಲ್ಮಾನ್ ಖಾನ್ ಅವ್ರದ್ದು ನಂಬರ್ 1. ಇವತ್ತವರೆಗೂ ಸಲ್ಮಾನ್ ಖಾನ್ ಅವ್ರ ಪಿಕ್ಚರ್ ಅಂದ್ರೆ ಡೈರೆಕ್ಟರ್ ಯಾರು ಅಂತಾನು ಗೊತ್ತಿರಲ್ಲ. ಆಲ್ಮೋಸ್ಟ್ 90% ಹೀರೋಯಿನ್ ಬಿಟ್ಟಾಕಿ. ಸೊ ಆ ಸಿನಿಮಾದಲ್ಲಿ ಮಾಡ್ತಾ ಇರೋದು ನಾನು ಫಸ್ಟ್ ಟೈಮ್. ಇನ್ನೊಂದು ಯಾವ್ದೋ ರೋಲಿಗೂ ತುಂಬಾ ಪ್ರಾಮುಖ್ಯತೆ ಇದೆ ಅಂತ ಗೊತ್ತಾಗ್ತಾ ಇರೋದು ನನಗೆ. ಅದೇ ದೊಡ್ಡ ಅವ್ರ ಫಿಲ್ಮ್ ಅಲ್ಲಿ. ಸೊ ಆಗಿರೋದ್ರಿಂದ ಒಂದು ಖುಷಿ ಇದೆ. ಸೆಕೆಂಡ್, ಐ ಥಿಂಕ್ ಇವತ್ತೇ ನಾನು ಏನಾರ ಡಿಸೈಡ್ ಮಾಡ್ಕೊಂಡು ಹೋಗೋದು ಬಹಳ ತಪ್ಪಾಗ್ಬಿಡುತ್ತೆ. ಒಂದಂತೂ ಸತ್ಯ ಇದೆ, ನನ್ನ ಅದೃಷ್ಟ ಪೈಲ್ವಾನ್ ನನ್ನ ಜೀವನದಲ್ಲಿ ಬಂತು. ಅಟ್ಲೀಸ್ಟ್ ಸ್ವಲ್ಪ ಫಿಟ್ ಇದೀನಿ ಬ್ರದರ್. ಅದೇ ಹೇಳೋಣ ಕೃಷ್ಣ. ಈಗ ಅಲ್ಲಿ ಹೋಗಿ ಅವ್ರ ಮುಂದೆ ನಿಂತ್ಕೊಬೇಕು. ಅವ್ರು ಹಿಂಗಿದಾರೆ, ಅವರು ಅಣ್ಣ ತಮ್ಮಂದ್ರೆ ಎಲ್ಲರೂ ಹಿಂಗಿದ್ದಾರೆ. ಈಗ ಸ್ವಲ್ಪ ನಾನು ಸ್ವಲ್ಪ ಇನ್ನೊಂಚೂರು ಅಗಲ ಆಗ್ಬೇಕು, ಇಲ್ಲಾಂದ್ರೆ. ಎಸ್, ಈಗ ಕೆಲ ದಿನಗಳ ಹಿಂದೆ 80 ಸರ್ಚ್ ಆಯ್ತು. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ
ಹೇಗಿತ್ತು ಆ ಒಂದಿದು? ಯಾಕಂದ್ರೆ ನೀವು ಫಸ್ಟ್ ಬಂದ ಕೂಡಲೇ ನಾರ್ಮಲಿ ಒಂದು IT ಸರ್ಚ್ ಆದಾಗ ನಾವು ನೋಡಿದೀವಿ, ಯಾರು ಮೀಡಿಯಾ ಮುಂದೆ ಬಂದು ಮಾತಾಡಲ್ಲ ಫಸ್ಟ್ ಮನೇಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಆಮೇಲೆ ಸುಸ್ತಾಗಿ ಬೆಂಡಾಗಿ ಬಂದು ಮಾತಾಡ್ತಾರೆ ಲಾಸ್ಟಿಗೆ ನಾನು ನೋಡ್ದಂಗೆ. ಬಟ್ ನೀವು ಬಂದ ಕೂಡಲೇ ಮೀಡಿಯಾನ ಅಡ್ರೆಸ್ ಮಾಡಿದ್ರಿ, ಆಮೇಲೆ ಕಾನ್ಫಿಡೆಂಟ್ ಆಗಿ ಒಳಗೆ ಹೋದ್ರಿ. ಹೇಗಿದು ಅಂತ? ಬಸ್ ಅಷ್ಟು ಕೂಲ್ ಆಗಿದ್ರ ಸುದೀಪ್ ಅವರು? ನನಗೆ ಮೊದಲನೇದಾಗಿ ಹೊಸ ಅನುಭವ ಅದು, ನನಗೆ ಅದು ಯಾವತ್ತೂ ಆಗಿಲ್ಲ. ಸೊ ನನಗೆ ಅದು ಒಂದು ಕುತೂಹಲ ಆಯ್ತು, ಹೆಂಗಿರುತ್ತೆ ನೋಡೋಣ ಹೋಗ್ಬಿಟ್ಟು ಅಂತ. ಇದು ಸತ್ಯ ಹೇಳ್ತಾ ಇದೀನಿ. ಮಾಧ್ಯಮದ ಮುಂದೆ ಬಂದಿದ್ದು ಏನಕ್ಕೆ ಅಂದ್ರೆ ಅವಿನಾಶ್ ಅವರೇ, ನನಗೆ ಯಾರೋ ಬಂತ ಹೇಳಿದ್ರು ದಟ್ ಯಾವ್ದೋ ಒಂದು ಚಾನೆಲ್ ಅಲ್ಲಿ ಪಕ್ಕದ ಕಾಂಪೌಂಡ್ ಇಂದ ಹಾರ್ಕೊಂಡು ಒಳಗ್ ಬಂದ್ರು ಬಿಕಾಸ್ ಗೇಟ್ ತೆಗಿಲಿಲ್ಲ ಅನ್ಬಿಟ್ಟು ಅಂತ ಒಂದು ಪ್ರಚಾರ ನಡೀತಾ ಇತ್ತು. ನನಗೆ ಅದೊಂದು ಸರ್, ನಮಗೆ ಗೊತ್ತಿರೋದು ನಮ್ಮ ಮನೇಲಿ ಗೇಟ್ ತೆಗೆದು ಒಳಗಡೆ ಬಿಟ್ಟು ಕರ್ಸ್ಕೊಂಡೇ ಹೊರತು ಆ ತರ ನಡೆದಿಲ್ಲ. ಈ ಅಪಪ್ರಚಾರಗಳಿಂದ ಏನಾಗ್ಬಿಡುತ್ತೆ, ಒಂದು ಗೌರವದ ಮೇಲೆ ಒಂದು ಇದಾಗುತ್ತೆ. ಓಕೆ, ನಮ್ಮ ಮನೆಯಲ್ಲಿ ದುಡ್ಡು ಸಿಕ್ತು, ಅದು ಸಿಕ್ತು, ಇಟ್ ಸಿಕ್ತು, ಅದೆಲ್ಲ ಸೆಕೆಂಡರಿ ಸರ್. ನಮ್ಮ ಮನೆತನದ ಒಂದು ಗೌರವ ಅಂತ ಏನಿದೆ ಅದ್ರ ಮೇಲೆ ಧಕ್ಕೆ ಬರಬಾರ್ದು. ಆ ತರ ಮನೋಭಾವದವ್ರು ನಾವು ಯಾರು ಅಲ್ಲ. ಅದೊಂದು ಕ್ಲಿಯರ್ ಮಾಡ್ಬೇಕಿತ್ತು. ಅವ್ರು ಗೆಸ್ಟ್ ತಾನೇ ಬಂದಿರೋದು, ಯಾರು ಕಾಂಪೌಂಡರ್ ಬಂದಿಲ್ಲ. ಸೊ ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್ ದಟ್ ಐ ವೆಂಟ್ ಅಂಡ್ ಐ ಥಿಂಕ್ ಅವರು ಪಾಪ ಏನು ಮಾತಾಡ್ಲಿಲ್ಲ. ಅಂಡ್ ಏನಾಗ್ಬಿಡುತ್ತೆ, ಕೆಲವು ಟೈಮು ನಾವು ಮಾಧ್ಯಮದ ಮೂಲಕ ಕೆಲವು ಕ್ಲಾರಿಟಿ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಅನಾವಶ್ಯಕ ನಮ್ಮಲ್ಲೇನೋ ದಾಳಿ ನಡೀತಾ ಇದೆ, ಇದಾಗ್ತಾ ಇದೆ, ಅದಾಗ್ತಾ ಇದೆ ಅಂತ ಬಂದು ಜನಗಳು ಸೇರ್ತಾರೆ, ಫ್ಯಾನ್ಸ್ಗಳು ಸೇರ್ತಾರೆ, ತಪ್ಪಾಗ್ಬಿಡುತ್ತೆ. ಅವ್ರಿಗೆ ಅವ್ರು ಕೆಲಸ ಮಾಡಕ್ ಬಿಡ್ಬೇಕು. ಅಕ್ಕಪಕ್ಕದ ಮನೆಗೆ ನಮ್ ಕಡೆಯಿಂದ ತೊಂದರೆ ಆಗ್ಬಾರ್ದು. ನಾವು JP ನಗರದಲ್ಲಿ ಇಲ್ಲೊಂದ್ ಕಡೆ ಇದೀನಿ ಅನ್ನೋ ಕಾರಣಕ್ಕೆ ನನ್ನ ಅಕ್ಕಪಕ್ಕದವ್ರಿಗೂ ಒಂದು ಲೈಫ್ ಇದೆ, ಒಂದು ಮನೆ ಇದೆ. ನಾನು ಹೊರ ಆಗಿರ್ಬೇಕೆ ಹೊರತು ಶಾಪ ಆಗ್ಬಿಡ್ಬಾರ್ದು ಅವ್ರಿಗೆ. ಹೌದು, ಈಗ ನನ್ ಮೇಲೆ ಏನೋ ದಾಳಿ ನಡೀತಾ ಇದೆ ಅನ್ಕೊಂಡು ಇವರೆಲ್ಲ ಗಾಬರಿ ತಗೊಂಡ್ ಬಂದು ಗಲಾಟೆ ಕಿರ್ಚಾಟ ಆದ್ರೆ ಅವ್ರಿಗೆಲ್ಲ ಏನು ತೊಂದರೆಗಳು. ಆಕ್ಚುಲಿ ಇವ್ರು ಏನ್ ಮಾಡಕ್ ಬಂದಿದ್ದಾರೆ, ಸರ್ಚ್ ಮಾಡಕ್ ಬಂದಿದ್ದಾರೆ. ನಾನೇ ಅದಕ್ಕೆ ಕರೆಕ್ಟ್ ಆಗಿ ನಿಂತ್ಬಿಟ್ರೆ ಬೆಟರ್ ಅಲ್ವಾ? ಐ ಫೆಲ್ಟ್ ಇಟ್ ಇಸ್ ಅ ರಿಕ್ವೈರ್ಮೆಂಟ್. ಸೊ ಐ ಥಿಂಕ್ ಅದ್ರಲ್ಲಿ ಹೆಸಿಟೇಟ್ ಮಾಡೋಂಥದ್ದು ಏನಿರಲಿಲ್ಲ. ಅಂಡ್ ಸೆಕೆಂಡ್ಲಿ, ಒಂದಂತೂ ಕಾನ್ಶಿಯಸ್ಲಿ ನನಗೆ ಗೊತ್ತಿದ್ದು, ನಾನು ಅಂಥದ್ದು ಏನು ಮಾಡಿಲ್ಲ. ಅಲ್ಪ ಸ್ವಲ್ಪಗಳು ಇರ್ಬೋದೇನೋ ನನಗೆ ಗೊತ್ತಿಲ್ಲ, ಅಂಥದ್ದೇನು ಮಾಡಿಲ್ಲ. ಬಟ್ ಅದಾದ್ಮೇಲೆ ಅಲ್ಪ ಸ್ವಲ್ಪನೂ ಗೊತ್ತಾಯ್ತು. ಸೊ ಲೆಟ್ ಅಸ್ ಕರೆಕ್ಟ್ ಅವರ್ ವೇಸ್ ಅವಿನಾಶ್ ಅವರು. ಏನಾಗುತ್ತೆ, ನನ್ನ ಲೈಫಲ್ಲಿ ನನಗಿರೋದೊಂದು ಮಗಳು, ಒಂದು ಚಿತ್ರರಂಗದಿಂದ ಬರ್ತಾ ಇರೋ ಕೆಲವು ದುಡಿಮೆ, ಟೆನ್ಷನ್ ಲೈಫ್ ನಾನು ಇಷ್ಟಪಡಲ್ಲ, ನನಗೆ ಬೇಡಿ. ಸೊ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ಇದು. ಸೊ ನಾನು ಬೇರೆ ಯಾರ ಪರವಾಗ್ಲಿ ಯಾರ ವಿರುದ್ಧ ನಾನು ಮಾತಾಡಕ್ಕೆ ಇಷ್ಟಪಡೋದಿಲ್ಲ. ನನ್ನ ಲೈಫಲ್ಲಿ ನಾನು ಅದನ್ನ ಕಲಿಯೋದಕ್ಕೆ ಇಷ್ಟಪಡ್ತೀನಿ. ಸೊ ಐ ಥಿಂಕ್ ಇಟ್ ವಾಸ್ ಇಂಪಾರ್ಟೆಂಟ್ ದಟ್ ಐ ಲರ್ನ್ಡ್. ಇನ್ನು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಫ್ಯಾನ್ಸ್ ಮತ್ತು ಹೀರೋಗಳ ನಡುವಿನ ಡಿಫರೆನ್ಸ್ ಅಂದ್ರೆ ಆ ಅಂತರ ಏನಿತ್ತು ಅದು ಕಡಿಮೆ ಆಗ್ತಿದೆ ಅಂತ ಅನ್ಸ್ತಿದೆ. ಅಂದ್ರೆ ಈಗ ಬೇರೆ ಹೀರೋ ಫ್ಯಾನ್ಗಳ ಬಗ್ಗೆನೂ ನಿಮ್ ಬಗ್ಗೆನೂ ಮಾತಾಡ್ತಾರೆ, ನಿಮ್ ಫ್ಯಾನ್ಸ್ ಬೇರೆಯವ್ರ ಹೀರೋಗಳ ಬಗ್ಗೆನೂ ಕಮೆಂಟ್ ಮಾಡ್ತಾರೆ. ಅದನ್ನ ನೀವು ಯಾವ ರೀತಿ ನೋಡ್ತೀರಿ ಆ ಒಂದು ಕಮೆಂಟ್ ಗಳನ್ನ? ನನ್ನ ಪ್ರಕಾರ ನೋಡ್ಲೇಬಾರದು ಅವಿನಾಶ್ ಅವರ. ಒಮ್ಮೆ ನೀವು ರಿಪ್ಲೈ ಮಾಡಿದ್ರಿ ಇದ್ರ ಬಗ್ಗೆ. ಕೆಲವು ನನ್ನ ಅರಿವಿಗೆ ಬಂದಾಗ ಕೆಲವು ಮಾಡ್ಬೋದು, ಬಟ್ ಕೆಲವೊಮ್ಮೆ ಅದು ನೋಡ್ದಿದ್ದಾಗ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ನಾನ್ ಹೇಳ್ತಾ ಇಲ್ಲ, ಆ ಕಲಾವಿದ್ರು ನನ್ನ ಮೇಲೆ ಹೇಳ್ತಾ ಇಲ್ಲ. ಮಧ್ಯದಲ್ಲಿ ನಡೆಯೋದು ಯಾವ್ದು ತಡೆಯಕ್ಕಾಗಲ್ಲ. ಹೇಳ್ತಾ 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 ದೊಡ್ಡದಾಗತ್ತೆ ಹೊರತು ಅವ್ರವ್ರಿಗೆ ಅವ್ರವ್ರ ಜವಾಬ್ದಾರಿಗಳು ಅರ್ಥ ಆದ್ರೆ ಖುಷಿ ಆಗತ್ತೆ ಅಷ್ಟೇ. ನಿಮ್ಗೆ ಒಂದು ಮಲ್ಟಿ ಸ್ಟಾರ್ ಮೂವಿಗೆ ಒಂದು ಆಫರ್ ಬರುತ್ತೆ, ಇಮ್ಯಾಜಿನ್ ಇಟ್ ಬಿ 2 ಆಪ್ಷನ್ಸ್, ಒಂದು ರಜನಿಕಾಂತ್, ಒಂದು ಶಾರುಖ್ ಖಾನ್. ಯಾರನ್ನ ಆಯ್ಕೆ ಮಾಡ್ತೀರಿ? ಸರ್ ಐ ವಿಲ್ ಗೋ ವಿತ್ ರಜನಿಕಾಂತ್ ಅವ್ರು. ಓಕೆ, ಎನಿ ರೀಸನ್, ಪರ್ಟಿಕ್ಯುಲರ್ ರೀಸನ್ ಫಾರ್ ದಟ್? ಸರ್ ಅವಾಗ ಸುಮ್ಮನೆ ಆಕ್ಟಿಂಗ್ ಮಾಡೋದು ಬೇಡ ಸರ್, ನಿಂತ್ಕೊಂಡು ನೋಡ್ತಾ ಇರ್ಬೋದು. ಮಿಕ್ಕಿದವ್ರು ಮಾಡಿ ಪಿಕ್ಚರ್ ಹಿಟ್ ಆಗ್ಬಿಡುತ್ತೆ. ಶಾರುಖ್ ಅವ್ರ ಒಟ್ಟಿಗೆ ಹೋದ್ರೆ ನಾನು ಒಳ್ಳೆ ಆರ್ಟಿಸ್ಟ್ ಅಂತ ಕರ್ಕೊಂಡೋದೆ ಅಲ್ಲ, ಪ್ರೂವ್ ಮಾಡೋದ್ ಬೇಡ, ನೀವೊಂದು ಒಳ್ಳೆ ಆರ್ಟಿಸ್ಟ್ ಅಂತ ಕರ್ಕೊಂಡೋದೆ ಅಂತ ಬರುತ್ತೆ. ರಜನಿಕಾಂತ್ ಅವ್ರ ಒಟ್ಟಿಗೆ ಬರಲ್ಲ, ಅವ್ರು ಏನೋ ಮಾಡ್ತಾ ಇರ್ತಾರೆ, ಸುಮ್ಮನೆ ನಿಂತಿರೋ ಸಾಕು ನಾವು. ಓಕೆ, ಸಿಂಪಲ್ ಆಗುತ್ತೆ ಲೈಫ್. ಒಬ್ಬ ಡೈರೆಕ್ಟರ್ ನೀವು ಕತೆ ಕೇಳಿದ್ರೆ ಕಣ್ ಮುಚ್ಕೊಂಡು ಕಾಲ್ ಶೀಟ್ ಕೊಡ್ತೀರಾ? ಒನ್ ಡೈರೆಕ್ಟರ್ ಕೊಟ್ಟಿದ್ದೀನಲ್ಲ ಕಾಲ್ ಶೀಟ್, ನಾನು ಕತೆನೇ ಕೇಳಲಿಲ್ಲ. ನಾನು ಇವರು ನಮ್ಮ ಕಿಟಾಪನಿ ಕೊಟ್ಟಿದ್ನಲ್ಲ, ಪೈಲ್ವಾನ್ ಅಲ್ಲ, ಹೆಬ್ಬುಲಿ. ಹೆಬ್ಬುಲಿ ನಾನು ಕತೆ ಕೇಳಿಲ್ಲ ಅವಿನಾಶ್ ಅವರೇ. ಅವ್ರು ಬಂದು ಯಾವಾಗ ಒಂದು ಪ್ಯಾಷನ್ ಅಲ್ಲಿ ನಾನು ಮಾಡ್ಬೇಕು ಅಂತ ಹೇಳಿ ಬಂದ್ರು, ನಾನು ಅವ್ರಿಗೆ ಕತೆ ಕೇಳಿಲ್ಲ. ನಾನು ಅವ್ರಿಗೆ ಹೇಳಿದ್ದೀನಿ ಮಾಡು ಅಂತ. ಅವ್ರ ಟೈಟ್ಲ್ ಒಂದೇ ಹೇಳಿದ್ ನನಗೆ, ಮಾಡಿದ್ದೀನಿ ನಾನು. ಇನ್ನು ಓ ಭ್ರಮೆ ಅಥವಾ ಕೋಪ ಬಂದಾಗ ದೇವರು, 2 ಡೈಲಾಗ್ ಅಲ್ಲಿ ಒನ್ ಫೇವ್ರೇಟ್? ಓ ಭ್ರಮೆ. ಓಕೆ, ಅದು ಹೇಗಿತ್ತು? ಆ ಒಂದು ಇದು ಕ್ರಿಯೇಟ್ ಆಗಿತ್ತು ಹೇಗೆ ಅಂತ? ಯಾಕಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ಒಂದು 2 ವರ್ಡ್ ಅಷ್ಟು ಟ್ರೆಂಡ್ ಆಗುತ್ತೆ ಅಂತ. ಪ್ರೇಮು ಬರ್ದಿದ್ದಲ್ಲ, ಅದು ಯಾರು ಬರ್ದಿದ್ದಲ್ಲ. ಪ್ರೇಮೆ ತುಂಬಾ ನಕ್ಕು ಇಟ್ಟಿದ್ದೇನಕ್ಕಂದ್ರೆ ಆ ಸ್ಪಾಟ್ ಅಲ್ಲಿ ನನಗೆ ಬಂದ್ಬಿಡ್ತದ ಬಾಯಲ್ಲಿ. ಇದು ನಿಮ್ಮ ಒಂದು ಡೈಲಾಗ್ ಇದು ಸರ್? ನಂದು ನಾಕಿನ ಸಂದರ್ಭದ್ದು ಸರ್, ಬಂದ್ಬಿಡ್ತಲ್ಲ. ನಾನ್ ಕ್ರೆಡಿಟ್ ತಗೊಳಕ್ ಹೋಗಲ್ಲ. ಸೊ ಬೇಡ ಅಂತ ಹೇಳ್ಬೋದಲ್ವಾ? ಓಕೆ, ಹಿ ಎಂಜಾಯ್ಡ್ ಇಟ್.
ಅಲ್ಲ ಏನಕ್ಕೆ ಹೇಳಿದ್ರಿ ಓ ಭ್ರಮೆ ಅಂತ? ಹಂಗಿತ್ತು ಡೈಲಾಗ್ ಅವ್ರದ್ದು. ಓಕೆ ಓಕೆ. ಅಲ್ಲ ಸಿಚುವೇಶನ್ ಏನಿತ್ತು ಅಂತ? ಸಿಚುವೇಶನ್ ಅದೇ, ಅವ್ರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಫೋನಲ್ಲಿ ಮಾತಾಡ್ಬೇಕಾದ್ರೆ ಏನೋ ಒಂದಿಷ್ಟು ಹೇಳ್ತಾರೆ. ಅವ್ರ ಸಿನಿಮಾ ಸಿಚುವೇಶನ್ಗೆ? ಹೌದೌದು, ಅದಕ್ಕೆ ನಾನು ಭ್ರಮೆ ಅನ್ಬಿಟ್ಟೆ. ಅದು ಏನೋ ಬಂದ್ಬಿಡ್ತು, ಬಂದ್ಬಿಡ್ತು. ಹಾಗಾದ್ರೆ ವೀಕ್ಷಕರಿಗೆ ನಾನು ಅವಾಗ ಅನ್ಕೊಂಡೇ ಇಲ್ಲ ಅದು ಹಿಟ್ ಆಗುತ್ತೆ ಅಂತ. ಓ ಭ್ರಮೆ ಅದೇನ್ ದೊಡ್ಡ ಡೈಲಾಗ್ ಅದು. ಬಟ್ ಐ ಥಿಂಕ್ ಅದು ಹಿಟ್ ಆಗಿದೆ ಏನಕ್ಕಂದ್ರೆ ಆ ಸಿಚುವೇಶನ್ ನ ಇಟ್ಕೊಂಡು ಅದಷ್ಟು ಅದ್ಭುತವಾಗಿ ಒಂದು ಟ್ರೈಲರ್ ಕಟ್ ಮಾಡ್ತಾನೆ ಪ್ರೇಮ್. ಸ್ಟ್ರೈಟ್ ಅವ ನೀವು ಸಿನಿಮಾದಲ್ಲಿ ನೋಡಿದ್ರೆ ಅದು ಹಿಟ್ ಅಲ್ಲ ಸರ್ ಆ ಡೈಲಾಗ್. ಅದು ಹೌದು ಹೌದು, ಟ್ರೈಲರ್ ಅಲ್ಲಿ ಅವ್ರ ಯಾವ್ದೋ ಡೈಲಾಗ್ ನ ತಂದು ಅಲ್ಲಿಗೆ ಹಾಕಿ ಆ ಡೈಲಾಗಿಗೆ ನಾನು ಭ್ರಮೆ ಅನ್ನಕ್ಕೂ ಹಿಟ್ ಆಗೋಯ್ತದು. ಐ ಥಿಂಕ್ ಇಟ್ ಇಸ್ ಬ್ರಿಲಿಯಂಟ್ ಐಡಿಯಾ ಬೈ ಪ್ರೇಮ್ when he cut the teaser. ಓಕೆ. ಸೊ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಆ 2 ವರ್ಡ್ ಅಲ್ಲಿ ಏನಿದೆ ಸರ್. ಇನ್ನು ಸುದೀಪ್ ಅವ್ರಿಗೆ ಒಂದು ಕ್ಯಾರೆಕ್ಟರ್ ನಾನು ಇದುವರೆಗೆ ಮಾಡಿಲ್ಲ ಅನ್ನೋದು, ಇಟ್ ಮೇ ಬಿ ಹಿಸ್ಟೋರಿಕಲ್ ಅಥವಾ ಬೇರೆ ಯಾವುದೇ ಒಂದು ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಅಂತ. ಸಿನಿಮಾದಲ್ಲಿಲ್ಲ, ನಿಜ ಜೀವನದಲ್ಲಿದೆ. ಐ ವಾಂಟ್ ಟು ಬಿ ಎ ಗುಡ್ ಫಾದರ್ ಸರ್, ಐ ಆಮ್ ಟ್ರೈಂಗ್. ಅದೊಂದು ರೋಲ್ ಇದೆ ಪೆಂಡಿಂಗ್ ಇದೆ, ಇನ್ನು ಆಗ್ಬೇಕು, ಚೆನ್ನಾಗಿ ಆಗ್ಬೇಕು. ಒಂದು ಫೋಟೋ ನೋಡಿದ್ವಿ ಪೈಲ್ವಾನ್ದು, ನೀವು ಮತ್ತೆ ನಿಮ್ಮ ಪತ್ನಿಯವರು ಇಬ್ರು ಕೂಡ ಇದ್ರಿ, ಅದರಲ್ಲಿ ಒಂದು ಪೋಸ್ ಇತ್ತು. ಯಾವಾಗ ಆಗಿದೆ ಅದು? ಅದು ತುಂಬಾ ಇಷ್ಟ ಆಗಿದೆ ಎಲ್ರಿಗೂ ಕೂಡ, ಪೈಲ್ವಾನ್ ಪೋಸ್ ಅಂತ ಇಬ್ರು ಕೂಡ ಬೈಸಿಪ್ಸ್ ತೋರಿಸ್ತಾ ಇದ್ರಿ. ಹೇಗಿದೆ? ವಾಸ್ ಇಟ್ ಪ್ಲಾನ್ಡ್ ಆರ್ ಕ್ಯಾಂಡಿಡ್ ಅಂತ? ಕ್ಯಾಂಡಿಡ್ ಅದು. ಎಲ್ಲೋ ಯಾವತ್ತು ಅಲ್ಲಿ ನಮ್ಮ ಮನೆ ಫಂಕ್ಷನ್ ಆಗ್ಬೇಕಾದ್ರೆ ಅಲ್ಲಿ ಕೂತಿರ್ಬೇಕಾದ್ರೆ ಒಂದು ಅವಾಗ ಪೈಲ್ವಾನ್ ಚಾಲೆಂಜ್ ಬೇಡ ನಡೀತಾ ಇತ್ತು. ಸೊ ಆತರ ನೀವ್ ಯಾಕೆ ಮಾಡಲ್ಲ ಹಾಗೆ ಅಂದ್ರು, ಅವಳು ಹಿಂಗ್ ಮಾಡೋಣ ಅಂದ್ರು, ನಾನು ಮಾಡಿದೆ. ಸುಮ್ಮನೆ ಒಂದು ಅವತ್ತಿಗೆ ತೆಗ್ದಿರೋ ಫೋಟೋ ಅದು. ಸೊ ಅದು ಇಟ್ ಬಿಕೇಮ್ ವೈರಲ್ ನಾವು. ಸೊ ಅವರ್ ಐಡಿಯಾ, ನಾಟ್ ಮೈನ್. ಓಕೆ ಓಕೆ. ಇನ್ನು ಟ್ವಿಟರ್ ನಲ್ಲಿ ನೀವು ಎಲ್ರಿಗೂ ರಿಪ್ಲೈ ಮಾಡ್ತೀರಿ, ಹೇಗೆ ಅದು ಹೆಂಗ್ ಟೈಮ್ ಸಿಗುತ್ತೆ ನಿಮ್ಗೆ ಅಂತ? ಯಾಕಂದ್ರೆ ಅಷ್ಟು ಬಿಸಿ ಇದ್ರಿ ಸರ್. ಐ ಥ್ಯಾಂಕ್ ಬ್ಯಾಂಗ್ಳೂರ್ ಟ್ರಾಫಿಕ್ ಫಾರ್ ದಟ್. ಆ ಟ್ರಾಫಿಕ್ ನ ಒಂದು ಮೋಟಿವೇಶನ್ ನಮ್ಗೆ ಇಲ್ಲ ಅಂದ್ರೆ ಜೀವನ ಹಾಳಾಗೋಗಿರೋದೇನೋ. ಬಹುಶಃ ಅದು ಒಂದ್ ಸೆಟ್ ಇಂದ ಇನ್ನೊಂದ್ ಸೆಟ್ಗೆ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ಇರುತ್ತೆ ನಮಗೆ ಅಂದ್ರೆ, ಸತ್ಯ ಹೇಳ್ತೀನಿ. ಈಗ ನೀವು ರಿಪ್ಲೈ ಮಾಡೋದು ಇಲ್ಲ ಸರ್. ನಾನು ಇನ್ನೊಂದು ನಂದು IT ಸರ್ಚ್ ಆದಾಗ ಮೈಸೂರಲ್ಲಿದ್ದೆ ನಾನು, ಅದಕ್ಕೆ ಬೇಗ ಬಂದೆ ಮನೆಗೆ. ಇಲ್ಲಿ ಬೆಂಗಳೂರಿನಲ್ಲಿ ಯಾವ್ದೋ ಸ್ಟುಡಿಯೋದಲ್ಲಿ ಶೂಟಿಂಗ್ ಅಲ್ಲಿ ಇದ್ದಿದ್ರೆ ನೆಕ್ಸ್ಟ್ ಡೇ ಬರ್ತಾ ಇದ್ದೆ. ಲೇಟ್ ಆಗ್ತಾ ಇತ್ತು ಟ್ರಾಫಿಕ್ ಜಾಮ್ ಅಲ್ಲಿ ಸಿಗಾಕೊಂಡು. ಹಂಗಾಗಿ ಸೊ ಈ ಜಾಮ್ ಅನ್ನೋದೇನಿದೆ, ಟ್ರಾಫಿಕ್ ಅನ್ನೋದೇನಿದೆ, ತುಂಬಾ ಸಂಪರ್ಕ ಮಾಡಕ್ ಅವಕಾಶ ಕೊಡುತ್ತೆ ನಮಗೆ. ಸ್ಕ್ರಿಪ್ಟ್ ರೀಡಿಂಗ್ ಎಲ್ಲ ನಡೆಯುತ್ತೆ ಸರ್. ನೀವೇನ್ ನಮ್ ಟ್ವಿಟರ್ ಬಗ್ಗೆ ಹೇಳ್ತಾ ಇದ್ರ, ಕಥೆಗಳು, ವಿಡಿಯೋ ಕಾಲ್ ಎಲ್ಲ ಡಿಸ್ಕಷನ್ ನಡೆಯುತ್ತೆ ನಮಗೆ ಕಾರ್ಗಳಲ್ಲಿ. ಸೊ ಇಟ್ಸ್ ಟ್ವಿಟರ್ಸ್ ಇಸ್ ಸಮಥಿಂಗ್. ಏನಾಗುತ್ತೆ ಆ ಮೂಮೆಂಟ್ ಅಲ್ಲಿ ಎಲ್ಲೆಲ್ಲೋ ಫಿಲ್ಮ್ ನೋಡ್ಕೊಂಡು ಅಥವಾ ಇನ್ನೊಂದು ಮಾಡಬಹುದು, ಒಂದಿಷ್ಟು ಜನ ನಮಗೋಸ್ಕರ ಟೈಮ್ ತಗೊಂಡು ಏನ್ ಟ್ವೀಟ್ ಮಾಡಿದ್ದಾರೆ, ಒಂಚೂರು ಅವರಿಗೆ ಟಚ್ ಮಾಡೋಣ ಅನ್ನೋ ಅಂತ ಒಂದಿದೆ. ಸೊ ಆ ಕಾರಲ್ಲಿ ಕುತ್ಕೊಂಡು ಹೋಗ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ, ಐ ಟ್ವೀಟ್ ಆರ್ ಲೇಟ್ ನೈಟ್. ತುಂಬಾ ಜನಕ್ಕೆ ಒಂದು ಡೌಟ್ ಇದೆ, ನೀವೇ ಮಾಡ್ತೀರಾ ಅಥವಾ ನಿಮ್ ಬದಲಾಗಿ ಯಾರೋ ಮಾಡ್ತಿದಾರ ಅನ್ನೋದು. ಇದಕ್ಕೆ ನಾನು ಉತ್ತರನೇ ಕೊಡಕ್ ಹೋಗಲ್ಲ, ಯಾಕಂದ್ರೆ ಡೌಟ್ ಅನ್ನೋದು ನಿಮ್ಮ ವ್ಯಕ್ತಿತ್ವ, ಅದಕ್ಕೆ ನಾನು ಉತ್ತರ ಕೊಡಕ್ಕಾಗಲ್ಲ. ಇನ್ನು ಹಾಲಿವುಡ್ ಸಿನಿಮಾ ರೈಸನ್, ಅದ್ರ ಬಗ್ಗೆ ಯಾವ ಹಂತದಲ್ಲಿದೆ, ಯಾವಾಗ? ಐ ಆಮ್ ಸಪೋಸ್ ಟು ಗೋ ಇನ್ ಫೆಬ್ರಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗ್ತಾ ಇದ್ದೀನಿ. ಒಂದಿಷ್ಟು ದಿನ ಶೂಟಿಂಗ್ ಇದೆ, ಮುಗಿಸ್ಬಿಟ್ಟು ಬರ್ತಾ ಇದ್ದೀನಿ ಸರ್. ಓಕೆ. ಯಾವಾಗ ತೆರೆ ಮೇಲೆ ನೋಡ್ಬೋದು, ಏನಾದ್ರು ಐಡಿಯಾ? ದಟ್ ಐ ಡೋಂಟ್ ನೋ, ಬಟ್ ಜಾಯ್ನ್ ಆಗ್ತಾ ಇದ್ದೀನಿ ಫೆಬ್ರಲ್ಲಿ, ಅಷ್ಟೊಂದು ಸತಿ. ಸೊ ಓವರ್ ಆಲ್ ಈಗ ಹಲವಾರು ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ನಿಮ್ಮ ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ನೀವು ಮಾತಾಡಿರುವಂತ ಕೆಲವೊಂದು ಕೋಟ್ಗಳು ವೈರಲ್ ಆಗುತ್ತೆ, ತುಂಬಾ ಫಿಲಾಸಫಿಕಲ್ ಆಗಿರುತ್ತೆ, ಮತ್ತೆ ತುಂಬಾ ಜನಕ್ಕೆ ರಿಲೇಟ್ ಆಗುತ್ತೆ. ಅದು ಹೇಗೆ ಅಂತ ಪ್ರತಿ ಇಂಟರ್ವ್ಯೂ ಅಲ್ಲಿ ನಾನು ನೋಡಿರ್ತೀನಿ, ಅದು ಸ್ಟೇಟಸ್ ಆಗಿರುತ್ತೆ, ಐ ಡೋಂಟ್ ಪ್ಲಾನ್ ಇಟ್. ನೋ, ಬಟ್ ಅವ್ರು ರಿಲೇಟ್ ಮಾಡ್ಕೊಳ್ತಾರೆ ನಿಮ್ಮ ಮಾತು. ಸ್ಪೀಕ್ ಎ ಹಾರ್ಟ್ ಔಟ್. ಓಕೆ, ದಟ್ಸ್ ಇಟ್. ಸೊ ಡೋಂಟ್ ಪ್ಲಾನ್. ತುಂಬಾ ಪ್ಲಾನ್ ಮಾಡ್ದೇನೆ, ಅದನ್ನ ಸ್ಕ್ರಿಪ್ಟ್ ಮಾಡ್ದೇನೆ ಮಾಡೋದಕ್ಕೆ ಕೂತ್ಕೊಂಡಾಗ ಆನೆಸ್ಟಿಯಲ್ಲಿ ಎಲ್ಲ ಒಂದ್ ಕಡೆ ಕನೆಕ್ಟ್ ಆಗ್ಬೋದು. ಬಹುಶಃ ಐ ಡೋಂಟ್ ನೋ ವೈ ದೇ ಕನೆಕ್ಟ್, ಬಟ್ ಕನೆಕ್ಟ್ ಆಗ್ತಾ ಇದಾರೆ ಅಂದ್ರೆ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಬಟ್ ಇದು ಯಾವುದು ಏನೋ ನೀವು ಕೇಳಿದ್ರಿ, ಯಾವ್ದೊಂದಾಗ ಕ್ಲೈಮ್ ಬರುತ್ತೆ ಹೊರಗಡೆ, ಬಟ್ ಇಟ್ ಇಸ್ ನಾಟ್ ಪ್ಲಾನ್. ಇನ್ನು ಪೈಲ್ವಾನ್ ಬಗ್ಗೆ ಫೈನಲಿ ಯಾವಾಗ ತೆರೆ ಮೇಲೆ ನೋಡ್ಬೋದು ನಿಮ್ಮನ್ನ, ಹೇಗೆ, ಏನ್ ಪ್ಲಾನ್ ಆಗಿದೆ ಅನ್ನೋದು? ಆಸ್ ಆಫ್ ರೈಟ್ ನಾವು ಸಮ್ಮರ್ ರಿಲೀಸ್ ಅಂತ, ಆಸ್ ಆಫ್ ರೈಟ್ ನಾವು ವಿ ಆರ್ ಪ್ಲಾನಿಂಗ್. ಓಕೆ, ಅದಕ್ಕೆ ಏನ್ ಬೇಕು ಆ ಸ್ಪೀಡ್ ಅಲ್ಲಿ ಇದಾರೆ ಎಲ್ಲಾರು. ಸೊ ಐ ಗೆಸ್ ವಿಲ್ ರೀಚ್ ದೇರ್ ಸರ್ ಆಸ್ ಸೂನ್ ಆಸ್ ಪಾಸಿಬಲ್. ಒಂದು ಶ್ರಮ ಮಾತ್ರ ಹಗಲು ರಾತ್ರಿ ಎಲ್ಲರೂ ಹಾಕ್ತಾ ಇದ್ದಾರೆ. ಬಿಕಾಸ್ ಈ ಇಯರ್ ಆಗಿದೆ, ತುಂಬಾ ಡೈಸ್ ಇದೆ ಈ ವರ್ಷ. IPL ಇದೆ, ವರ್ಲ್ಡ್ ಕಪ್ ಇದೆ, ಎಲೆಕ್ಷನ್ಸ್ ಇದೆ. ಸ್ವಲ್ಪ ಇವನ್ನೆಲ್ಲ ದಾಟಕ್ ಹೋದ್ರೆ ನಾವು ಸ್ಟ್ರೈಟ್ ದಸರಾ ವರಮಹಾಲಕ್ಷ್ಮಿಗೆ ಹೋಗ್ಬೇಕಾಗುತ್ತೆ. ಇಟ್ಸ್ ಕ್ವೈಟ್. ನಾವು ಮಾತ್ರ ಅಲ್ಲ, ತುಂಬಾ ಜನ ಐ ಥಿಂಕ್ ದೇ ಆರ್ ಇನ್ ಅ ಹರಿ. ಲೆಟ್ ಅಸ್ ಸಿ ವೇರ್ ವಿ ಸ್ಟ್ಯಾಂಡ್ ಬೈ ದಿ ಎಂಡ್ ಆಫ್ ಇಟ್. ಜೊತೆಗೆ ಒಂದು ಎಲ್ಲರೊಂದು ಬಹಳ ದೊಡ್ಡ ಆಸೆ ಇದೆ ಸುದೀಪ್ ಅವರೇ, ನಿಮ್ಮನ್ನ ಕೇಳೇ ಬಿಡ್ತೀನಿ ನಾನು. ಐ ಕಾಂಟ್ ರೆಸಿಸ್ಟ್. ನಿಮ್ಮನ್ನ ಮತ್ತೆ ದರ್ಶನ್ ಅವರ ಜೊತೆಗೆ ನೋಡ್ಬೇಕು ಅಂತ ಎಲ್ಲರ ಆಸೆ. ಸೊ ಯಾವಾಗ ಅದು, ಯಾವಾಗ? ಪರ್ದೆ ಮೇಲೆ ಜೊತೆಗೆ ಆಸ್ ಫ್ರೆಂಡ್ಸ್. ವಾಟ್ ಯು ಥಿಂಕ್ ಇಸ್
ಐ ಥಿಂಕ್ ಇಟ್ಸ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಯು ಥಿಂಕ್ ಸೊ? ಇರ್ಬೋದು, ಐ ಡೋಂಟ್ ನೋ. ಸೊ ಇದ್ರ ಮೇಲೆ ಉತ್ತರ ಕೊಡ್ತೀನಿ ಈಗ. ದ ಡೇ ಐ ಗೆಟ್ ಟು ನೋ ವಾಟ್ ದ ಮಿಸ್ಟೇಕ್ ಇಸ್ ಆರ್ ದ ಪ್ರಾಬ್ಲಮ್ ಇಸ್, ಐ ವಿಲ್ ಫಿಕ್ಸ್ ಇಟ್. ಇವತ್ತಿಗೆ ನನಗೆ ಗೊತ್ತಿಲ್ಲ ಏನ್ ಪ್ರಾಬ್ಲಮ್ ಅಂತ. ಪ್ರಾಬ್ಲಮ್ ಬಂದಾಗ ಫಿಕ್ಸ್ ಮಾಡ್ಕೊಳ್ಳೋಣ. ಬಟ್ ಒಂದು ಅವಿನಾಶ್ ಅವರೇ, ನನ್ನ ಕಡೆಯಿಂದ ಇವತ್ತಿಗೂ ನಾನು ಏನ್ ಮಾಡ್ಬೇಕು ಅದೇ ಮಾಡ್ತಾ ಇದ್ದೀನಿ. ಒಬ್ಬ ಸಹ ಕಲಾವಿದರಿಗೆ ಏನ್ ಕೊಡ್ಬೇಕೋ ಕೊಡ್ತಾ ಇದ್ದೀನಿ. ನಾನೇನ್ ಟ್ವಿಟರ್ ಅನ್ಫಾಲೋ ಮಾಡಿಲ್ಲ, ನಾನೆಲ್ಲೂ ಕೆಟ್ಟದ್ ಮಾತಾಡಿಲ್ಲ, ಅಂಡ್ ಎಲ್ಲೂ ನಾನೇನ್ ಬಿಟ್ಕೊಟ್ಟಿಲ್ಲ. ಓಕೆ. ಅಂಡ್ ಏನ್ ನಡೆದಿದೆ ಏನ್ರ ಮೇಲೆ ಏನಕ್ಕೆ ಅಂತ ಅವ್ರಿಗೆ ಗೊತ್ತು. ಬಟ್ ಇನ್ನೊಂದು ಇದೆ ಅವಿನಾಶ್ ಅವರೇ, ಎಲ್ಲಿ ನಿಮಗೆ ಗೌರವನೇ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೋ ಆ ಫ್ರೆಂಡ್ಶಿಪ್ಪಿಗೆ ಏನ್ ವ್ಯಾಲ್ಯೂ ಇದೆ? ಅದೇ ನಿಮ್ಮಿಬ್ಬರ ನಡುವೆ ಅಂತ ನಡುವೆ ಅಂತ ಅಲ್ಲ. ಇವಾಗ ಹೇಗಿದೆ ಅಂದ್ರೆ, ನೀವು ನನಗೆ ಕೇಳ್ತಾ ಇರ್ತೀರಿ ಯಾವಾಗ 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 ಅಂತ. ಐ ಡೋಂಟ್ ನೋ. ಸಿ, ಬಟ್ ಏನಾಗುತ್ತೆ, ಹಾಗನ್ಬಿಟ್ಟು ಯಾರೋ ಒಬ್ರಿಗೆ ಅದು ಆಗ್ತಾ ಇಲ್ಲ, ಅದು ಸ್ನೇಹ ಬೇಡ ಅಂದಲ್ಲಿ ಬಲವಂತನೂ ಆಗ್ಬಾರ್ದು ಅದು. ಬಿಕಾಸ್ ಅಲ್ಲಿ ಮರ್ಯಾದೆ ಇರಲ್ಲ. ಇದನ್ನ ಹೇಳ್ತಾರ ನಾನು ನಿಮಗೆ. ಗೌರವ ಅಂದ್ರೆ ಗೌರವ ಕೊಟ್ಟಿಲ್ಲ ಅಂತ ಅಲ್ಲ. ದೇರ್ ವೋಂಟ್ ಬಿ ಸರ್. ಏನಾಗುತ್ತೆ, ಐ ಡೋಂಟ್ ನೋ ವಾಟ್ ಇಟ್ ಇಸ್. ಸಿ, ಫ್ರೆಂಡ್ಶಿಪ್ ಅನ್ನೋದು ನಿಮಗೆ ಏನಿದೆ ಅವಿನಾಶ್ ಅವರೇ, ಅದು ಸರಳವಾಗಿ ಆಗ್ಬೇಕು. ಪುಷ್ ಮಾಡಿ ಆಗಕ್ಕಾಗಲ್ಲ. ಬಟ್ ಹಾಗನ್ಬಿಟ್ಟು ಏನೋ ಆಗೋಗಿದೆ ಇಲ್ಲಿ ಅಂತ ಅವ್ರಿಗೋಸ್ಕರ ನಿಮ್ಮ ಬಳಿ ಒಂದು ಸ್ಪೆಷಲ್ ಪ್ಲೇಸ್ ಇದೆ. ಅದಕ್ಕೊಂದು ಸಾಕ್ಷಿ, ನಾನು ಇಲ್ಲಿ ರೂಮಲ್ಲಿ ಬಂದಾಗ ನಿಮ್ಮಿಬ್ಬರ ಫೋಟೋ ಕೂಡ ಇದೆ ಅಲ್ಲಿ. ಬಹಳಷ್ಟು ಜನ ಹೊರಗಡೆ ಗೊತ್ತಿಲ್ಲ ಆ ವಿಷಯಗಳು ಅಂತ ಅನ್ಸುತ್ತೆ. ಸರ್, ಇವತ್ತು ನಾನು ನೋಡಿದ್ದೇನಂದ್ರೆ ಫೋಟೋಸ್ಗಳು ನೀವು ಮೇಲ್ಗಡೆ ನೋಡ್ತಾ ಇದ್ರಿ ಸರ್, ಎಲ್ಲರೂ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರೆಲ್ಲ. ನಾವು ನಾಳೆ ಒಂದು ಫೋಟೋ ಅವಿನಾಶ್ ಅವರ ಯಾರ್ದೋ ಮನೇಲಿ ಅದು ಪ್ರೀತಿಯಿಂದ ಹಾಕೊಂಡ್ರೆ, ಇಲ್ಲ ಅಂದ್ರೆ ಅದು ಇಲ್ಲ. ನನಗೆ ಈ ಮಧ್ಯದಲ್ಲೆಲ್ಲ ಬಿಟ್ಬಿಟ್ಟಿದ್ದೀನಿ. ಸಿ, ನನ್ನ ಹಠ ಏನಿದ್ರು ನನ್ನ ಸಿನಿಮಾದಲ್ಲಿದೆ, ನನ್ನ ಛಲ ಏನಿದ್ರು ನನ್ನ ಸಿನಿಮಾದಲ್ಲಿದೆ. ಮಿಕ್ಕಿದ್ದು ಯಾರ್ಯಾರು ಸ್ನೇಹಪೂರ್ವಕವಾಗಿ ಬಂದು ಪ್ರೀತಿಯಿಂದ ಮಾತಾಡಿದಾಗ ನಾವ್ಯಾವತ್ತೂ ರೋಷದಿಂದ ತಿರುಗಿಲ್ಲ. ಅಥವಾ ಆ ವ್ಯಕ್ತಿ ಕೆಟ್ಟವರು ಅಂತ ನಾನು ಯಾವತ್ತೂ ಹೇಳಿಲ್ಲ. ಇವತ್ತಿಗೂ ನಾವು ಒಳ್ಳೇದು ಭಾವಿಸ್ತೀನಿ. ಐ ಥಿಂಕ್ ಒನ್ ಡೇ ವಿಲ್ ಆಲ್ ಗೋ ಲೈಕ್ ದಟ್ ಓನ್ಲಿ ಸರ್. ಸೊ ಐ ಡೋಂಟ್ ನೋ ವಾಟ್ ದ ಮಿಸ್ಟೇಕ್ ಈಸ್ ಆರ್ ದ ಪ್ರಾಬ್ಲಮ್ ಇಸ್. ಸೊ ಐ ಹ್ಯಾವ್ ಲೆಫ್ಟ್ ಇಟ್ ಅಟ್ ದಟ್. ಯಾಕಂದ್ರೆ ನಾನು ಅದ್ರ ಬಗ್ಗೆ ಜಾಸ್ತಿ ತಲೆನೂ ಕೆಡ್ಸ್ಕೊಂಡು ಹೋಗ್ತಾ ಇಲ್ಲ. ಯಾಕಂದ್ರೆ ಯಾರಿಗೆ ನಾವು ಬೇಡವೋ ಬೇಡ. ಸಿ, ಬಲವಂತ ಮಾಡಬಾರ್ದು. ನಮಗೂ ಅಷ್ಟೇ, ನಮಗ್ ನಾವು ಮಾಡ್ಕೊಂಬಾರ್ದು, ಅವರಿಗೂ ನಾವು ಮಾಡಬಾರ್ದು. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ವಿಷ್ಣುವರ್ಧನ್ ಮತ್ತು ಅಂಬರೀಶ್ ಅವರ ನಂತರ ನೀವು ಮತ್ತೆ ದರ್ಶನ್ ಅವರು ಅಂತ ಎಲ್ಲರೂ ಅನ್ಕೊಂಡಿದ್ರು. ಬಟ್ ಅವರಿಬ್ಬರು ಈಗ ಇಲ್ಲ. ಬಟ್ ವಿ ವಾಂಟ್ ಯು ಪೀಪಲ್ ಟು ಬಿ ಟುಗೆದರ್. ಸರ್, ಬೈ ದಿ ಎಂಡ್ ಆಫ್ ದ ಡೇ ನಾವು ಚಿತ್ರರಂಗಕ್ಕೆ ಏನ್ ಕೊಡುಗೆ ಕೊಟ್ವಿ, ಜನಗಳಿಗೆ ಏನು ಉದಾಹರಣೆ ಆಗಿದ್ವಿ, ಈ ಎರಡರ ಮೇಲೆ ನೀವು ನನ್ನ ನೆನ್ಪಿಡ್ಕೊಳ್ಳೋದೇ ಹೊರತು ಯಾರೊಟ್ಟಿಗೆ ಎಷ್ಟು ಚೆನ್ನಾಗಿದ್ದೆ ಅನ್ನೋದ್ರ ಮೇಲಲ್ಲ. ಯು ಅಂಡರ್ಸ್ಟ್ಯಾಂಡ್? ಸೊ ಐ ಥಿಂಕ್ ಅವರು ಅವ್ರ ಸಾಧನೆಗಳನ್ನ ಜೋರಾಗೆ ಮಾಡ್ತಾ ಇದ್ದಾರೆ. ಅಲ್ಪ ಸ್ವಲ್ಪ ಸಾಧನೆಗಳು, ಕೆಲಸಗಳು ನಮ್ಮ ಕಡೆನೂ ಆಗ್ತಾ ಇದೆ. ಸೊ ಐ ಗೆಸ್ ವಿ ಶುಡ್ ಬಿ ಹ್ಯಾಪಿ ಸರ್. ಸೊ ಎಲ್ಲೋ ಒಂದ್ ಕಡೆ ಏನಾದ್ರು ಸರಿ ಹೋಗ್ಬೇಕು ಅಂತ ಸಂದರ್ಭ ಬಂದಲ್ಲಿ ಸರಿ ಹೋಗ್ತವೆ, ಇಲ್ಲ ಅಂದಲ್ಲಿಲ್ಲ. ಬಟ್ ಹಾಗಂತ ಅವ್ರ ಸಾಧನೆಗಳಾಗ್ಲಿ ಅವ್ರ ವ್ಯಕ್ತಿತ್ವಕ್ಕೂ ಯಾವ್ದು ಧಕ್ಕೆ ಬರಲ್ಲ, ನಂದಕ್ಕೂ ಧಕ್ಕೆ ಬರಲ್ಲ. ಎರಡು ನದಿಗಳು ಸೇರಿದ್ರೆ ಖುಷಿ ಸರ್. ಸೇರಿಲ್ಲ ಅಂತ ಸೇರಿಲ್ಲ ಅಂದ ತಕ್ಷಣ ಎರಡು ನದಿ ಆಗಲ್ಲ ಅಂತನಲ್ಲ. ಅದಕ್ಕೆ ಅದ್ರ ಹೆಸರೇ, ಇದಕ್ಕೆ ಎದುರ ಹೆಸರೇ. ಬಟ್ ಸೇರ್ಬೇಕು ಅನ್ನೋದು ನಮ್ಮ ಎಲ್ಲರ ಆಸೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಫ್ರೇಮಲ್ಲಿ ನೋಡೋದೇ ಚಂದ ನಿಮ್ಮಿಬ್ಬರನ್ನ. ಸಿ, ದಿಸ್ ಇಸ್ ಯುವರ್ ವಿಶ್. I guess beyond all that, there is a certain amount of dignity which we need to carry. ಆ ಪ್ಯಾರಾಮೀಟರ್ಸ್ ಒಳಗಡೆ ಬಿದ್ದರೆ ಎಲ್ಲ ಓಕೆ ಸರ್. ಆ ಪ್ಯಾರಾಮೀಟರ್ ಒಳಗಡೆ ಹೋದ್ರೆ ಅವ್ರಿಗೂ ಬೇಕಾಗಿಲ್ಲ, ನನಗೂ ಬೇಕಾಗಿಲ್ಲ. ಇನ್ನೊಂದು ಹೊಸ ಸಂದರ್ಭ ಅಂತ ಹೇಳಿದ್ರೆ, ಈಗ ನಿಮ್ಮ ಪೈಲ್ವಾನ್ ಟೀಸರ್ ಟ್ರೆಂಡಿಂಗ್ ಅಲ್ಲಿ 1 ಇದೆ, ಯಜಮಾನ 2 ಇದೆ. ಇದು ಎಲ್ರಿಗೂ ಕನ್ನಡ ಇಂಡಸ್ಟ್ರಿಗೆ ಒಂದು ಖುಷಿ. ಟ್ರೆಂಡಿಂಗ್ ಅಲ್ಲಿ ಟಾಪ್ 2 ಹೀರೋಗಳು ಎಂಟೈರ್ ಇಂಡಿಯಾದಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಅನ್ನೋದು. ಇವಾಗ ಸಿನಿಮಾ ಅಂತ ಬಂದಾಗ ಇಬ್ಬರದು ಒಂದು ಜವಾಬ್ದಾರಿ ಇದೆ. ಅವ್ರ ಸಿನಿಮಾಗೂ ಒಂದು ಜವಾಬ್ದಾರಿ ಇದೆ, ನನ್ನ ಸಿನಿಮಾಗೂ ಒಂದು ಜವಾಬ್ದಾರಿ ಇದೆ. ಅಂಡ್ ಒಂದು ಕಾಲದಲ್ಲಿ ಒಂದು ಎಷ್ಟೋ ವರ್ಷಗಳ ಹಿಂದೆ ನನಗೆ ನೋಡಕ್ ಹೋಗಿ ನನಗೆ ಪ್ರಶ್ನೆ ಕೇಳಿದಾಗ ನನ್ನ ಫ್ರೆಂಡ್ ನಂಬರ್ 1 ಅಂತ ಹೇಳಿದವ್ ನಾನು ಇಂಡಸ್ಟ್ರಿಗೆ. ಸೊ
ಮನೋಭಾವದಲ್ಲಿ ನಾನು ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತ ಇದ್ರೆ ಅವತ್ತು ಹೇಳ್ತಾ ಇರ್ಲಿಲ್ಲ ನಾನು. ಇವತ್ತಿಗೂ ನಾನು ಹೇಳ್ತಾ ಇರೋದೇ ಸರ್, ಚೆನ್ನಾಗಿ ಯಜಮಾನ ನಂಬಿಕೆನ ಚೆನ್ನಾಗಾಗ್ಲಿ, ಓಕೆ, ಬೇಜಾರು. ನನ್ನ ಪೈಲ್ವಾನಲ್ಲಿ ನನ್ನ ನಿರ್ಮಾಪಕ ಖುಷಿಯಾಗಿರ್ಲಿ. ನನ್ನ ನಿರ್ಮಾಪಕ ಏನೋ ಒಂದು ಉದ್ದೇಶ ಇಟ್ಕೊಂಡು ಆ ಸಿನಿಮಾ ಮಾಡಿರ್ತಾರೆ, ಅದು ಅವ್ರಿಗೆ ಸಿಗ್ಲಿ ಸಾಕು. ಅವನಿಗೂ ಕಿಟ್ಟಪ್ಪಂಗೆ ಆ ಸಿನಿಮಾ ಈ ಸಿನಿಮಾ ಬೀಟ್ ಮಾಡಿ ನಾವು ನಿಲ್ಬೇಕು ಅನ್ನೋದು ಅವ್ರಿಗೂ ಇಲ್ಲ, ನನಗೂ ಇಲ್ಲ. ಅವನು ಒಂದು ಕಷ್ಟಪಟ್ಟಿದ್ದಾನೆ ಜೀವನದಲ್ಲಿ. ಅವನಿಗೆ ಏನ್ ದಕ್ಕಬೇಕು ಅಂತ ಇದೆಯಾ, ಅವ್ನು ಏನ್ ಹಿಂದೆ ಹೋಗ್ತಾ ಇದ್ದಾನೋ ಅವನಿಗೆ ಅದು ಸಿಕ್ಬಿಡ್ಲಿ. ಐ ಆಮ್ ಹ್ಯಾಪಿ ವಿತ್ ದಟ್. ನಮ್ಕಿನ್ನ ಚೆನ್ನಾಗಿ ಅದೇ ಸಿನಿಮಾ ಆಗಲಿ. ಓಕೆ, ಹೌ ಕ್ಯಾನ್ ದಟ್ ಮೇಕ್ ಮೀ ಸ್ಮಾಲ್ ಆರ್ ಎನಿಥಿಂಗ್ ಸರ್? ಡಸಂಟ್ ಮ್ಯಾಟರ್ ದಟ್ ವೇ. ಓಕೆ, ನಾನು ಕುತ್ಕೊಂಡು ಸತ್ಯ ಹೇಳ್ತಾ ಇದ್ದೀನಿ, ಚೆನ್ನಾಗಾಗ್ಲಿ ಸರ್. ನಾನು ಇದರಿಂದ ಅಂತೇನಿಲ್ಲ, ಇನ್ನೊಂದು ಹಬ್ಬ ಅನ್ನೋಷ್ಟೊಳಗೆ ಎಲ್ಲರೂ ಕೆರಿಯರ್ ಮುಗಿದೋಗುತ್ತೆ. ಓಕೆ, ಅವತ್ತಿಗೆ ಪಶ್ಚಾತ್ತಾಪ ಪಡುವಂಥದ್ದೇನು ನಾನು ಮಾಡಕ್ ಇಷ್ಟಪಡೋದಿಲ್ಲ. ಫ್ರಮ್ ಬ್ರಹ್ಮ ಸಿನಿಮಾದ ಸೆಟ್ ಅಲ್ಲಿ ಒಂದು ಚೇರ್ ಹಾಕಿ ಕೂರಿಸೋದ್ರಿಂದ ಟು ರೈಸನ್ ಒಂದ್ಸಲ ಹಿಂದೆ ತಿರುಗಿ ನೋಡಿದಾಗ ಏನ್ ಅನ್ಸುತ್ತೆ ಸುದೀಪ್ ಅವ್ರಿಗೆ? ಹಿಂದೆ ತಿರುಗುವ ನೆಸೆಸಿಟಿ ಇಲ್ಲ ಅವಿನಾಶ್ ಅವರೇ. ಜೀವನ ಇಡೀ ಕಣ್ಣಿಂದಾನೆ ಬರ್ತಾ ಇರುತ್ತೆ ಯಾವಾಗ್ಲೂ. ಯಾವ್ದೇ ಒಂದು ಹೆಜ್ಜೆ ತಗೊಳಕ್ ಹೋದ ತಕ್ಷಣ ಅದಷ್ಟು ನಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಹಿಂದೆ ತಿರುಗೋ ನೆಸೆಸಿಟಿ ಇಲ್ಲ. ಮರ್ತ್ರೆ ತಾನೇ ಹಿಂದೆ ತಿರುಗಿ ನಾವು ನೆನಪಿಸ್ಕೊಬೇಕು. ಇದೇ ಇಲ್ಲೇ ಇದೆ. That becomes a better example for me to take a better step in my life. That's all it is. I told you, ನನ್ನ ಲೈಫಲ್ಲಿ ಏನೇನಾಗಿದೆ ಪ್ರತಿಯೊಂದು ಬೋನಸ್ ಅನ್ಕೊಂತೀನಿ ನಾನು. I'm not a great talent. ನನಗೆ I'm not a great dancer, I'm not a great fighter. ಚಿತ್ರರಂಗದಲ್ಲಿ ಇರೋದ್ರಲ್ಲಿ ಇವರಷ್ಟು ಹ್ಯಾಂಡ್ಸಮ್ ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. So but I think somewhere I have been lucky. I have been apart from convictions irbodu, hard work irbodu, I think time has been very kind and so has people. So I will take it in my stride. ನಾನು ಅದಷ್ಟನ್ನು ಒಪ್ಕೋತೀನಿ. ನನ್ನ ಜನಗಳು ತೋರಿಸಿರೋ ಒಂದು ಪ್ರೀತಿ ಇರ್ಬೋದು, ಟೈಮ್ ಕೊಟ್ಟಿರೋಂಥ ಸಮಯ ಅಂತ ಏನಿದೆ ಅದು ತನ್ನ ಮೇಲೆ ಇಟ್ಟಿರೋ ಒಂದು ಬೆಂಬಲ ಇರ್ಬೋದು. ಐ ಥಿಂಕ್ ದಟ್ ವಾಸ್ ಪ್ರೊಟೆಕ್ಟೆಡ್ ಮೀ ಸೋ ಫಾರ್. ಇಲ್ಲಿವರೆಗೆ ಕರ್ಕೊಂಡ್ಬಂದಿದೆ, ಅದೇ ಮುಂದೆನೂ ಅದೇ ಕರ್ಕೊಂಡು ಹೋಗುತ್ತೆ. ಸೊ ಐ ಥಿಂಕ್ ಐ ಆಮ್ ಹ್ಯಾಪಿ ವಿತ್ ದಟ್ ಸರ್. ಫೈನಲಿ ನ್ಯೂಸ್ 18 ಕನ್ನಡದ ವೀಕ್ಷಕರಿಗೆ ಜೊತೆಗೆ ನಿಮ್ಮನ್ನು ಫಾಲೋ ಮಾಡೋಂತ ಎಲ್ಲರಿಗೂ ಕೂಡ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಪೈಲ್ವಾನ್ ಬರ್ತಾ ಇದೆ, ಅದೇ ರೀತಿಯಾಗಿ ಸಾಲ್ ಸಿನಿಮಾಗಳೀಗ ಲೈನ್ ಅಪ್ ಆಗಿದ್ದಾವೆ. ಸೊ ಫೈನಲಿ ಏನೇ ಹೇಳ್ತೀರಿ? ಏನಿಲ್ಲ ಹೇಳಕ್ ನನಗೆ ಎಕ್ಸ್ಟ್ರಾ ನಾನು ಯಾವತ್ತೂ ಏನೂ ಹೇಳಿಲ್ಲ. ಇಷ್ಟೊತ್ತು ಹೇಳಿದ ಅವ್ರಿಗೋಸ್ಕರನೇ. ಸೊ ಐ ಗೆಸ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಿಸಿ ಶೆಡ್ಯೂಲ್ ನಲ್ಲೂ ಕೂಡ ನ್ಯೂಸ್ 18 ಜೊತೆ ಮಾತನಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅವಿನಾಶ್, ಇಟ್ ವಾಸ್ ಗ್ರೇಟ್ ಸ್ಪೀಕಿಂಗ್ ಟು ಯು ಟು. ಇದಾಗಿತ್ತು ಸುದೀಪ್ ಅವರು ತಮ್ಮ ಬಿಸಿ ಶೆಡ್ಯೂಲ್ ನಲ್ಲೂ ಕೂಡ ಮಾತನಾಡಿದ್ರು. ಯಾವ ರೀತಿಯಾಗಿ ಶೆಡ್ಯೂಲ್ ಇದೆ, ಜೊತೆಗೆ ಮುಂದೆ ಪ್ಲಾನ್ ಗಳೇನಿದಾವೆ, ಜೊತೆಗೆ ಲೈಫ್ ಬಗ್ಗೆ ಕೂಡ ಮಾತನಾಡಿದ್ರು ಬಹಳ ಅಂತರ್ಮುಖಿಯಾಗಿ. ಸೊ ದಿಸ್ ವಾಸ್ ಸುದೀಪ್ಸ್ ವರ್ಲ್ಡ್ ಅಂತ ಹೇಳ್ಬೋದು, ಕಿಚ್ಚ ಸುದೀಪ್ ಅವರ ವರ್ಲ್ಡ್ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.